ವಂದನೆಯು ನಿಮಗೆಲ್ಲರಿಗೂ. ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಸಿರೆ ಟಿವಿ ಪ್ರಸ್ತುತಪಡಿಸುವ ಸುವಾರ್ತಿಕ ಎನ್ನುವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಪ್ರಿಯರೇ, ಈಗಾಗಲೇ ಸುವಾರ್ತಿಕ ಎನ್ನುವ ಈ ಕಾರ್ಯಕ್ರಮವು ಮನೆ ಮಾತಾಗಿರುವುದಕ್ಕೋಸ್ಕರ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮಗನೇಕ ಫೋನ್ ಕಾಲ್ಗಳು ಈ ಕಾರ್ಯಕ್ರಮದ ಬಗ್ಗೆ ಬರ್ತಾ ಇದೆ. ಅನೇಕರು ಹೇಳ್ತಿದ್ರು, ನಮಗೆ ಗೊತ್ತೇ ಇರಲಿಲ್ಲ ಆಯಿತು ಇಂಥ ಒಂದು ಜೀವಿತವನ್ನು ಸುವಾರ್ತಿಕರು ಜೀವಿಸ್ತಾ ಇದ್ದಾರೆ. ಇನ್ನು ಅನೇಕರು ಹೇಳಿದರು, ನಮಗೆ ಇವರ ಬಗ್ಗೆ ಅವರ ಸಂಪೂರ್ಣ ಹೆಸರೇ ಗೊತ್ತಿರಲಿಲ್ಲ ಆಯಿತು. ಇನ್ನು ಅನೇಕ ವಿಷಯಗಳನ್ನು ಕೆಲವರು ಹೇಳಿದರು, ಅವರ ಅನುಭವ ಸಾಕ್ಷಿಯನ್ನು ಕೇಳುವಾಗ ನಮಗೆ ಬಹಳ ದುಃಖವಾಯಿತು. ಇನ್ನು ಅನೇಕರು ಹೇಳಿದರು, ನಾವು ಅವರ ಜೀವಿತದಲ್ಲಿ ಆದ ಅದ್ಭುತಗಳನ್ನು ನೋಡುವಾಗ ನಮಗೆ ಬಹಳ ಸಂತೋಷವಾಯಿತು ಎಂಬುದಾಗಿ. ಪ್ರಿಯರೇ, ಸುವಾರ್ತಿಕ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬ ಸುವಾರ್ತಿಕನನ್ನು ನಾವು ನಿಮಗೆ ಪರಿಚಯಿಸ್ತೇವೆ. ನಮ್ಮ ಉದ್ದೇಶ ಸಾಧಾರಣ ಏನೆಂದರೆ, ನೀವೆಲ್ಲರೂ ಸತ್ಯವನ್ನು ತಿಳ್ಕೊಳ್ಬೇಕು. ಸುವಾರ್ತೆ ಎನ್ನುವಂಥದ್ದು ಅಥವಾ ಸುವಾರ್ತೆ ಸೇವೆ ಎನ್ನುವಂಥದ್ದು ಅದೊಂದು ವೃತ್ತಿಯಲ್ಲ, ಬದಲಾಗಿ ಅದೊಂದು ಭಾರವಾಗಿರಬೇಕು. ದೇವರು ನಮ್ಮ ಮೇಲೆ ಹಾಕಿದ ಒಂದು ಭಾರ ಅಥವಾ ಒಂದು ಸೇವೆ ಮನೋಭಾವದಲ್ಲಿರುವವರು ಮಾತ್ರವೇ ಸುವಾರ್ತೆ ಸೇವೆಗೆ ಬರುವುದಕ್ಕೆ ಅರ್ಹರಾಗಿರ್ತಾರೆ. ಅದಕ್ಕೆ ಕರೆಯುವಿಕೆಯೂ ಬೇಕು ಎಂಬುದಾಗಿ ನಾವು ಮಾತಾಡ್ತೇವೆ. ಈ ಸಮಯದಲ್ಲಿ ನಮ್ಮೊಂದಿಗೆ ಪಾಸ್ಟರ್ ಇಮ್ಯಾನ್ಯುಯಲ್ ದೇವಪ್ರಸನ್ನ ಬಂಗೇರ. ನಿಮಗಂತೂ ಈ ಹೆಸರು ಕೇಳುವಾಗ ಯಾರು ಅಂತ ಗೊತ್ತೇ ಆಗಿರಲಿಕ್ಕಿಲ್ಲ, ಯಾಕಂದರೆ ನಾನು ಅವರ ಸಂಪೂರ್ಣ ಹೆಸರನ್ನು ಹೇಳಿದೆ. ಇವರ ಹೆಸರು ನಾವೆಲ್ಲ ಇವರನ್ನು ಪ್ರೀತಿಯಿಂದ ಪಾಸ್ಟರ್ ಪ್ರಸನ್ನ ಎಂಬುದಾಗಿ ಕರೆಯುತ್ತೇವೆ. ಇಂದು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಇಮ್ಯಾನ್ಯುಯಲ್ ದೇವಪ್ರಸನ್ನ ಬಂಗೇರ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟ್ರೆ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ. ಭಾಳ ಸಂತೋಷ. ಅನೇಕ ದೇವರ ಸೇವಕರುಗಳು ಮಂಗಳೂರು ಹಾಗೂ ಉಡುಪಿಯಲ್ಲಿರುವಾಗ ಅನೇಕ ದೇವರ ಸೇವಕರ ಮಧ್ಯದಲ್ಲಿ ಅನೇಕ ವರ್ಷಗಳಿಂದ ನೀವು ಕೂಡ ಪಾಸ್ಟರಲ್ ವರ್ಕನ್ನು ಸೇವೆಯನ್ನು ಮಾಡ್ತಾ ಇದ್ದೀರಿ. ಭಾಳ ಸಂತೋಷ ಪಾಸ್ಟ್ರೆ, ನೀವು ನಮ್ಮ ಮಧ್ಯದಲ್ಲಿ ಬಂದದಕ್ಕೋಸ್ಕರ ಸಂತೋಷ. ಥ್ಯಾಂಕ್ ಯು. ಸೊ ಪಾಸ್ಟ್ರೆ, ನಾನು ಅದೇ ಹೇಳ್ತಾ ಇದ್ದೆ, ಕೆಲವರಿಗೆ ಹೆಸರೇ ಗೊತ್ತಿರೋದಿಲ್ಲ, ಏನು ಹೆಸರು ಇವರದು ಅಂತೇಳಿ. ಯಾರಾದರೂ ಹೋಗಿ ದೇವಪ್ರಸನ್ನ ಅಂತ ಕೇಳಿದರೆ, ನಿಮ್ಮ ಪಾಸ್ಟರ್ ದೇವಪ್ರಸನ್ನ ಇದ್ದಾರೆ ಅಂತ ಕೇಳಿದರೆ ಬಿಲ್ಕುಲ್ ಯಾರಿಗೂ ಗೊತ್ತಾಗಿರಲಿಕ್ಕಿಲ್ಲ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಅಂತೇಳಿ. ಏನಿವೆ ಪಾಸ್ಟ್ರೆ, ಈಗ ಪಾಸ್ಟರ್ ಇಲ್ಲಿ ಹಳೆಂಗಾಡಿ ಸ್ಥಳಕ್ಕೆ ಅಲ್ಲಿಯ ಚರ್ಚ್ಗೆ ಬಂದು ಎಷ್ಟು ವರ್ಷ ಆಯಿತು ಪಾಸ್ಟರ್? ಈಗ ನಾನು 1994 ಮೇ 5ಕ್ಕೆ ಹಳೆಂಗಾಡಿಗೆ ಬಂದಿರಲ್ಲ, ಅಲ್ಲಿ ಪ್ರಾರಂಭವಾಯಿತು. ಈಗ ನನ್ನ ಪ್ರಕಾರ ಸುದೀರ್ಘವಾದ ಸೇವೆ, ಇಲ್ಲಿವರೆಗೆ ಅಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಹೌದು, 21 ವರ್ಷ ಆಗಿ 22ನೇ ವರ್ಷ ಹಳೆಂಗಾಡಿ. ನೀವು ಮಂಗಳೂರು ಮತ್ತು ಉಡುಪಿಯ ಮಧ್ಯದಲ್ಲಿ ಇದ್ದೀರಿ, ನೀವು ಒಂಥರ ಕೊಂಡಿಯಾಗಿದ್ದೀರಿ. ನೀವು ಅತ್ಲಾಗಿ ಉಡುಪಿಯ ದೇವರ ಸೇವಕರೊಂದಿಗೆ ಹೇಗೆ ಸಂಬಂಧ ಇಡುತ್ತೀರಾ, ಅದೇ ಪ್ರಕಾರ ಮಂಗಳೂರಿನವರೊಟ್ಟಿಗೆ ಇರ್ತೀರಿ. ಯಾಕಂದರೆ ಮಂಗಳೂರು ಪಟ್ಟಣದಲ್ಲಿರುವವರು ಮಂಗಳೂರಿನವರು ಅಂತೇಳಿ, ಉಡುಪಿ ಪಟ್ಟಣದಲ್ಲಿರೋರು ಉಡುಪಿಯವರು ಅಂತ, ನೀವು ಎರಡು ಕಡೆಗೂ ನಿಮ್ಮ ಕನೆಕ್ಷನ್ ಇಟ್ಟುಕೊಂಡಿರ್ತೀರ, ಬಹಳ ಆತ್ಮೀಯವಾಗಿರ್ತೀರಿ. ಸ್ವಲ್ಪ ದೊಡ್ಡ ಸೇವೆ ನಿಮಗೆ, ಇಬ್ಬರೊಟ್ಟಿಗೆ ಸಹ ಆತ್ಮೀಯತೆಯನ್ನು. ಹೆಚ್ಚಾಗಿ ನಮಗೆ KMN ಇರೋದ್ರಿಂದ ಮಂಗಳೂರು ಇದರಲ್ಲಿ ಇರ್ತೇನೆ, ಹಾಗೂ ಉಡುಪಿಯಲ್ಲಿ ಸಹ ನನಗೆ ಲಿಂಕ್ ಇದೆ. ಹೌದು, ಯಾಕಂದ್ರೆ ನಾನು ನೋಡ್ತಾ ಇರ್ತೇನೆ ನಿಮಗೆ ಉಡುಪಿಯಲ್ಲಿ ಸಹ ಸೇವೆಗಳು ಬಹಳವಾಗಿರ್ತದೆ ನಿಮಗೆ. ಹೌದು. ಪಾಸ್ಟ್ರೆ, ಈಗ ನಾವು ಪ್ರಾರಂಭದಿಂದ ನಾನು ಅನೇಕ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳ್ತಾ ಇರ್ತೇನೆ ಜನರಿಗೋಸ್ಕರ, ಯಾಕಂದರೆ ಜನರು ಕೂಡ ತಿಳ್ಕೊಳ್ಬೇಕಾಗಿದೆ ಏನು ಸೇವೆ ಅಂದರೆ ಏನು, ಸುವಾರ್ತೆ ಸೇವೆ ಅಂದರೆ ಏನು. ಅನೇಕ ಸಲ ಅನೇಕ ಜನರು ನೆನೆಸ್ತಾರೆ, ನಮಗೆ ಬೇರೆ ಇಂಥ ಸುವಾರ್ತೆ ಸೇವೆ ಮಾಡಿ ಬೇರೆ ಕೆಲಸ ಇಲ್ಲ ಅಂತೇಳಿ, ಅಂಥ ಮನೋಭಾವನೆಗಳು ಕೂಡ ಬಂದಿದೆ. ಅನೇಕ ಅಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ಬೇಡ. ಈಗ ಪಾಸ್ಟರ್, ನಿಮ್ಮ ಬಾಲ್ಯ ಪ್ರಾಯವನ್ನು ನೀವೆಲ್ಲಿಯವರು? ಬೇಸಿಕ್ಲಿ ನೀವೆಲ್ಲಿಯವರು? ಆ್ಯಕ್ಚುಲಿ ನಾನು ಸೌತ್ ಕೇಂದ್ರದವನೇ. ಅದಕ್ಕೆ ನಿಮ್ಮ ಬಂಗೇರ ಅಂತ ಹೆಸರು ಕೇಳುವಾಗಲೇ ಹೌದೌದು ನೀವು ನಮ್ಮ ಮಂಗಳೂರಿನವರು ಅಂತ ಬಹಳವಾಗಿದೆ. ಯಾಕಂದ್ರೆ ಮಂಗಳೂರು ಉಡುಪಿಯಲ್ಲಿ ಮಾತ್ರ ಈ ಬಂಗೇರ ಎನ್ನುವಂಥ ಸರ್ನೇಮ್, ಹೌದೌದು, ನಮ್ಮ ನೇಮ್ ಇರ್ತದೆ. ಹೇಳಿ ಪಾಸ್ಟರ್. ನಾನು, ನಮ್ಮ ತಂದೆ ಹೆಸರು ಜಾರ್ಜ್ ಬಂಗೇರ. ಹೌದು. ನಮ್ಮ ಅಜ್ಜದ ಹೆಸರು ಸಾಮುವೇಲ್ ಬಂಗೇರ. ಓಕೆ. ಸೊ ನಮ್ಮ ತಂದೆ ಇದ್ದದ್ದು ಮ್ಯಾಂಗ್ಳೂರು ವೆಲೆನ್ಸಿಯಾದಲ್ಲಿ. ನಂತರ ಅವರು ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಹೋಗಿ ಅಲ್ಲಿ ಸೆಟ್ಲ್ ಆದರು. ಈಗ ನಿಮ್ಮ ತಂದೆಯವರು ಬೇಸಿಕ್ಲಿ ಇದ್ದದ್ದು ವೆಲೆನ್ಸಿಯಾ, ನಮ್ಮ ಮಂಗಳೂರು ಪಟ್ಟಣ. ಹೌದೌದು, ನಮ್ಮ ಗೋರಿಗುಡ್ಡೆ ಮಂಗಳೂರು ವೆಲೆನ್ಸಿಯಾ. ಮೇ ಬಿ ನೀವೀಗ ಹೇಳುವಾಗ ನಾನು ನೆನೆಸ್ತೇನೆ, ಆಗ ಗೋರಿಗುಡ್ಡೆ ಚರ್ಚ್ ಇರಲಿಲ್ಲ, ಹೆಬಿಗ್ ಮೆಮೋರಿಯಲ್ ಚರ್ಚ್ ಇರಲಿಲ್ಲ. ಯಾಕಂದ್ರೆ ಆಗ ಜನರೆಲ್ಲ ಬಲ್ಮಠ ಚರ್ಚ್ಗೆ ಹೋಗ್ತಿದ್ರು ಆರಾಧನೆಗೋಸ್ಕರ. ಮತ್ತೇನು ಅಲ್ಲಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರು ಆರಾಧನೆಯನ್ನು. ಅಂದರೆ ಆವಾಗ ಬಲ್ಮಠದಲ್ಲಿ ಒಂದು
ಈಗದು ವಿಲೇಜ್ ಸೆಂಟರ್ ಇರುವ ಹತ್ರ ಒಂದು ಪ್ರೇಯರ್ ಮೀಟಿಂಗ್ ನಡೀತಿತ್ತಂತೆ. ಅಲ್ಲಿ ನಡೀತಿತ್ತು. ಹೌದು. ಅವಾಗ ಆ ಪ್ರೇಯರ್ ಮೀಟಿಂಗೆಲ್ಲ ಆ ದಿನಗಳಲ್ಲಿ ಹೋಗ್ತಾ ಇದ್ರಂತೆ. ಓಕೆ, ಆ ಟೈಮ್ ಸಾಲಿನ್ಸ್ ಅಯ್ಯ ಆ ದಿನಗಳಲ್ಲಿರುವ ಬೆತ್ವೆಲ್ ಸಾಲಿನ್ಸ್. ಓಕೆ, ನಿಮ್ಮ ತಂದೆಯವರು ಬೆತ್ವೆಲ್ ಸಾಲಿನ್ಸ್ ಅವರೊಂದಿಗಿದ್ರು. ಹೌದೌದು, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೆಸರಿಟ್ಟದ ಅವರೇ. ಹೌದಾ, ಬೆತ್ವೆಲ್ ಸಾಲಿನ್ಸ್. ಹೌದೌದು, ಅದೇ ನಮ್ಮ ಪ್ರಕಾರ ಈಗ ನಾವು ಲ್ಯಾಂಡ್ ಮಾರ್ಕ್ ಹೇಳ್ಬೇಕಾದ್ರೆ ವಿಲ್ಲಿ ಸೆಂಟರ್ ಮತ್ತು ಸಮಕ್ ಡೈನ್ ಹೋಟೆಲ್ ಎಲ್ಲ ಬರುತ್ತೆ. ಆ ಏರಿಯಾದಲ್ಲಿ ಅಲ್ಲಿ ಒಂದು ಆರಾಧನೆ ನಡೆಸ್ತಿದ್ರಂತೆ ಅವರು. ಬೆತ್ವೆಲ್ ಸಾಲಿನ್ಸರ್ ಅಂತ ಹೇಳಿದ್ರೆ 70ನೇ ದಶಕದಲ್ಲಿ 60ನೇ 70ನೇ ದಶಕದಲ್ಲಿ ಮಂಗಳೂರು ಪಟ್ಟಣದಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದಂಥ ಒಬ್ಬ ಸುವಾರ್ತಿಕ. ಪ್ರಿಯರೇ, ನಮಗೆ ಈ ಸಮಯದಲ್ಲಿ ನಾನು ಅಲ್ಲಿ ಟೇಕ್ ಎ ಪ್ಲೇಜರ್. ಯಾಕೆ ಏನಂತ ಹೇಳಿದರೆ, ಬೆತ್ವೆಲ್ ಸಾಲಿನ್ಸ್ ಎನ್ನುವಂಥ ಒಬ್ಬ ಮಹಾಸೇವಕ ಅಂದರೆ ನಾನು ಎನಿಸ್ತೇನೆ, ಅಫ್ಕೋರ್ಸ್ ಎಲ್ಲರಿಗಿದ್ದಾಗೆ ಅವರನ್ನು ಒಪ್ಪಿಕೊಳ್ಳುವ ಜನರು ಒಂದು ಕಡೆ ಇದ್ದರು, ಅವರನ್ನು ವಿರೋಧಿಸುವ ಜನರು ಒಂದು ಕಡೆ ಇದ್ದರು ಅಲ್ಲ ಪಾಸ್ಟರ್? ಎಲ್ಲರಿಗಿರುವ ಹಾಗೆ ಅಂತ ಒಂದು ಲೋಕ ಇತ್ತು. ಆದರೆ ದೇವರ ವಾಕ್ಯ ಮತ್ತು ದೇವರಲ್ಲಿ ಇಂಥ ಒಂದು ಶಕ್ತಿ ಇದೆ. ದುರಾತ್ಮ ಪೀಡಿತರು ಅವರು ಒಳಗೆ ಬರುವಾಗಲೇ ದುರಾತ್ಮ ಪೀಡಿತರು ದುರಾತ್ಮ ಬಿಟ್ಟು ಹೋಗುವುದನ್ನು ನೋಡಿದಂಥ ಸಾಕ್ಷಿಗಳು ಇವತ್ತಿಗೂ ಇದ್ದಾರೆ ಮಂಗಳೂರು ಪಟ್ಟಣದಲ್ಲಿ. ಅದರಿಂದ ನಮ್ಮ ತಂದೆ ಪ್ರಭಾವಿತರಾಗಿ ಆ ದಿನಗಳಲ್ಲಿ, ಯಾಕಂತ ಹೇಳಿದ್ರೆ ಗುರ್ತ ಇಲ್ಲದ ಒಂದು ಕುಟುಂಬ. ನನ್ನ ಇನ್ನೊಂದು ಹೇಳ್ಬೇಕಂತೇಳಿದ್ರೆ, ನಮ್ಮ ತಂದೆಯವರು ರಕ್ಷಣೆಗೆ ಬರಲಿಕ್ಕೆ ಅವರೇ ಕಾರಣ. ಬೆತ್ವೆಲ್ ಸಾಲಿನ್ಸ್ ನೋಡಿ, ಬೆತ್ವೆಲ್ ಸಾಲಿನ್ಸರವರು ಒಂದು ಮನೆಗೆ ಹೋಗ್ಬೇಕಾದ್ರೆ ಆ ಮನೆಗೆ ಬರುವಾಗ ಆ ಮನೆಯವರಿಗೆ ಗೊತ್ತಿಲ್ಲ ಬರ್ತಿರುವವರು ಬೆತ್ವೆಲ್ ಸಾಲಿನ್ಸ್ ಅಂತೇಳಿ. ಆದ್ರೆ ಅಲ್ಲಿ ದುರಾತ್ಮ ಪೀಡಿತ ಹೆಂಗಸು ಹೇಳ್ತಾ ಇದ್ದಾರಂತೆ, ಬೆತ್ವೆಲ್ ಸಾಲಿನ್ಸ್ ನೀನು ಬರ್ತಾ ಇದೆಯಲ್ಲ, ನಿನಗೂ ನನ್ನನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆಗ ಜನರು ಕೇಳ್ತಿದ್ರು, ಇದು ಯಾರು, ಬೆತ್ವೆಲ್ ಸಾಲಿನ್ಸ್ ಅಥವಾ ಬೆತ್ತಣ್ಣ ಅಂದ್ರೆ ಯಾರು ಅಂತ ಜನ ಕೇಳುವಾಗ ಅಲ್ಲಿ ಬಂದ ದೇವ್ರ ಸೇವೆ ಕೇಳ್ತಿದ್ರೆ, ಬೆತ್ತಣ್ಣ ಅಂದ್ರೆ ನಾನೇ, ಬೆತ್ವೆಲ್ ಸಾಲಿನ್ಸ್ ಅಂತೇಳಿ. ಸೊ ಬಹಳ ದೊಡ್ಡ ಆಗಿನ ಕಾಲದಲ್ಲಿ ದೇವರ ವಾಕ್ಯಕ್ಕೆ ಇಷ್ಟು ಶಕ್ತಿ ಇದೆ, ದೇವರ ಆತ್ಮನ ಮೂಲಕವಾಗಿ ಇಂಥ ಕಾರ್ಯಗಳು ನಡೀತಿದೆ, ರೋಗ ಸೌಖ್ಯ ಆಗ್ತದೆ. ಅದಕ್ಕೆ ಸಾಕ್ಷಿ ಬೇರೆ ಯಾರು ಬೇಡ, ನಾನು ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನನ್ನ ತಂದೆ ಸಾಕ್ಷಿ. ನನ್ನ ತಂದೆ ರಕ್ಷಣೆ ಹೊಂದುವುದಕ್ಕೆ ಕಾರಣವೇ ಆ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ 20 ವರ್ಷಗಳಿಂದ ಇದ್ದಂಥ ಬಾಧಿಸ್ತಿದ್ದಂಥ ಒಂದು ದೊಡ್ಡ ರೋಗವು ನಮ್ಮ ತಂದೆಯನ್ನು ಬಿಟ್ಟು ಹೋದದ್ದು. ಇನ್ನೂ ದೊಡ್ಡ ಸಾಕ್ಷಿ ಬೇಡ, ಯಾಕಂದ್ರೆ ಖುದ್ದು ನನ್ನ ಮನೆ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಪಾಸ್ಟ್ರೆ, ಅವರಿಂದ ಪ್ರಭಾವಿತರಾಗಿ ನಿಮ್ಮ ತಂದೆಯವರು ಆಗಲೇ ಪ್ರಾರ್ಥನೆಯ ಭಾವನೆಯಲ್ಲಿ ಬೆಳೆದ್ರು. ಆಮೇಲೆ ಅವರು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಎಸ್ಟೇಟಾಗಲ್ಲಿ ಇರುವಾಗ ಕೊಪ್ಪ ಸ್ಥಳದಲ್ಲಿ ಅವ್ರನ್ನ ಅಲ್ಲಿ ಕರೆಸುವಂಥದ್ದು ಮತ್ತು ಅವರೊಟ್ಟಿಗೆ ಒಂದು ಕಾಂಟ್ಯಾಕ್ಟ್ ಇರುವಂಥ ಒಂದು ಶೃಂಗೇರಿ ಕೊಪ್ಪ ಅಲ್ಲಿ ಎಸ್ಟೇಟಲ್ಲಿ ಅವರು ಅಲ್ಲೆಲ್ಲ ಸೇವೆ ಮಾಡ್ತಿದ್ರು. ಅವರು ಹೌದೌದು, ಅಲ್ಲೆಲ್ಲ ಬರ್ತಿದ್ರು, ನಮ್ಮ ಮನೆಗೆಲ್ಲ ಬಂದು ಇದ್ದು ಹೋಗ್ತಿದ್ರು ಆ ದಿನಗಳಲ್ಲಿ. ತಾಯಿಯಲ್ಲಿ ಅವರು ಬೇಸಿಕ್ ತಾಯಿ ಉಡುಪಿ ಉಚ್ಚಿಲ ಇದೆಯಲ್ಲ, ಉಚ್ಚಿಲ, ಹೌದೌದು, ಕಾಪತ್ರ, ಕಟ್ಪಾಡಿ. ನಿಮ್ಮ ತಂದೆ ತಾಯಿ ಮದುವೆ ಆದ ನಂತರ ಚಿಕ್ಕಮಂಗ್ಳೂರಿಗೆ ಹೋದ್ರು? ಅಂದ್ರೆ ಮದುವೆ ಆಗಿ ನೀವೆಲ್ಲ ಹುಟ್ಟಿದ ನಂತರ ಚಿಕ್ಕಮಂಗ್ಳೂರಿಗೆ ಹೋದ್ರು? ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಅಪ್ಪ ಎಸ್ಟೇಟಲ್ಲಿ ಇದ್ದರು. ಕೊನೆಗೆ ಮದುವೆ ಆದಮೇಲೆ ಅಮ್ಮನ್ನ ಹಾಗೆ ಅವರು ಮತ್ತೆ ಎಸ್ಟೇಟ್ಗೆ ಅಲ್ಲಿ ಕರ್ಕೊಂಡೋದ್ರು. ಹೌದು. ಸೊ ಭಾಳ, ಹಾಗಾದ್ರೆ ನೀವು ನಿಮ್ಮ ಬಾಲ್ಯ ಪ್ರಾಯವನ್ನು ಎಸ್ಟೇಟ್ನಲ್ಲಿ ಕಳೆದಿರಿ. ಬಹಳ ಸುಂದರವಾದ ಸ್ಥಳಗಳು. ಅದೇ, ನನಗೆ ಹೆಚ್ಚು ಅವಕಾಶ ಸಿಗಲಿಲ್ಲ, ಯಾಕಂದರೆ ನಾನು ಹೆಚ್ಚಾಗಿ ಹಾಸ್ಟೆಲಲ್ಲಿ ನಾನು ಕಲ್ತದ್ದು. ಎಷ್ಟೇ ಪ್ರಾಯದಲ್ಲಿ ಹಾಸ್ಟೆಲಲ್ಲಿ? ನಾನು ಒಂದು 6 years 7 years ಇರ್ಬೋದು ಆ ದಿನಗಳಲ್ಲಿ. ಯಾಕಂದರೆ ಎಸ್ಟೇಟಿಂದ ಶಾಲೆಗೆ ಹೋಗೋದು ತುಂಬ ದೂರ, 5, 6, 7 ಕಿಲೋಮೀಟ್ರ್, ಹಾಗೆಲ್ಲ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಆ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಫೇತ್ ಹಾಸ್ಟೆಲಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿತ್ತು, ವುಮನ್ ಪಾಸ್ಟಲ್ಲಿ. ಒಳ್ಳೆ ಆತ್ಮಿಕವಾಗಿ ಬೆಳಿಲಿಕ್ಕೆ ಒಳ್ಳೆ ಒಂದು ಫೌಂಡೇಶನ್ ಅಲ್ಲಿ ನಮಗೆ ಸಿಕ್ಕಿತ್ತು. ನನಗೆ ನೀವು ಪಾಸ್ಟರ್ ವುಮನ್ ಅಂತ ಹೇಳುವಾಗ ನಗುನು ಬರುತ್ತೆ. ಅಂದ್ರೆ ಎಂಥ ಒಂದು ದೇವರ ಸೇವಕ ಅಂತ ಹೇಳಿದ್ರೆ, ಅವರಿಗೆ ಪ್ರಾರ್ಥನೆ ಮಾಡುವಾಗ ಹೀಗೇನೇ ಪ್ರಾರ್ಥನೆ ಮಾಡಬೇಕು ಅಂತ ಸಿಕ್ತು ಅವರಿಗೆ. ನಾನು ಇನ್ನೂ ನೆನಪಿದೆ, ನನ್ನ ತಂದೆಯವರನ್ನಲ್ಲಿ ಪ್ರೀಚ್ ಮಾಡ್ಲಿಕ್ಕೆ ಕರೆದಿದ್ರು ವುಮನ್ ಪಾಸ್ಟರ್. ಹಾಗೆ ನಾನು ಹೋಗಿದ್ದೆ ಪಾಸ್ಟರ್ ಅಲ್ಲಿಗೆ. ಹೋದಾಗ ಶಿವಮೊಗ್ಗಕ್ಕೆ ಫೇತ್ ಹೋಮ್, ಮೇ ಬಿ ನೀವೆಲ್ಲ ಆಗ ಇರ್ಲಿಕ್ಕಿಲ್ಲ, ನೀವಾಗ ನಾನು 78 ಅಲ್ಲಿ. ಅದೇ ಅಂದ್ರೆ ನಾನು ಬೆಳೆ ಟೈಮ್, ನಾನು ಸ್ವಲ್ಪ ದೊಡ್ಡ ಇದ್ದಾಗ ನಂಗೆ ಇನ್ನೂ ನೆನಪಿದೆ,
ಗಟ್ಟಿಯಾಗಿ ಆರಾಧನೆ ಮಾಡಿ ಗಟ್ಟಿಯಾಗಿ ಹಾಡಿ ಅಂತ ಹೇಳುವಾಗ ಈ ಮಕ್ಕಳೆಲ್ಲ ಸುಮ್ಮನೆ ಉದಾಸೀನ ತೋರಿಸಿದ್ರು, ಇವರು ಹೋಗಿ ಹೊಡೆದು ಹೇಳ್ತಿದ್ರು ಹಾಡು ಗಟ್ಟಿ ಮಾಡು ಗಟ್ಟಿ ಅಂತ ಹೇಳಿ. ನಮಗೆ ಅಂಥದ್ದೆಲ್ಲ ಅಭ್ಯಾಸ ಇಲ್ಲ, ಅನುಭವ ಇಲ್ಲದವರು ನಂಗೆ ಹೆದರಿಕೆ, ಈಗ ನಂಗೆ ಬಂದು ಹೊಡಿತಾರೆ ಅವರು ಅಂತೇಳಿ. ಸೊ ಇಲ್ಲಲ್ಲ, ಅವರು ಅಲ್ಲಿ ಆ ಮಕ್ಕಳಿಗೆ ಹೊಡೆದು ಹೇಳ್ತಿದ್ರು. ಆರಾಧನೆ ಅಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿದ್ರು ಪ್ರಾರ್ಥನೆ ವಿಷಯಗಳಲ್ಲ ಫಸ್ಟ್. ಸೊ ನೀವು ಅಗರ ಬಹಳ ಎಂತ ಹೇಳ್ತಾರೆ, ಒಂದು ಅಂಥ ಸ್ಥಳದಲ್ಲಿ ಬೆಳೆದಿರಿ ನೀವು. ಅಲ್ಲಿ ಬೆಳೆದೆ, ಮತ್ತು ಅಲ್ಲಿ ಇಷ್ಟು ಮಕ್ಕಳ ಹಾಗೆ ಅಲ್ಲ, ನಮಗೆ ಒಂಥರ ಅಲ್ಲಿ ಒಂದು ಮಗನ ರೀತಿಯಲ್ಲಿ ಅವರು ನೋಡ್ಕೊಂಡಿದ್ದಾರೆ ಅಲ್ವಾ? ನಿಜವಾಗಿ. ಅಂದರೆ ಇಷ್ಟು ಮಕ್ಕಳ ಮಧ್ಯದಲ್ಲಿ ಈವನ್ ಬೈಬಲ್ ಕಾಲೇಜ್ ಆದಮೇಲೆ ಸಹ ನಾನು 2 ವರ್ಷ ಅಲ್ಲಿ ಇದ್ದೆ, ಒಂದು ಫ್ಯಾಮಿಲಿ ಮೆಂಬರ್ ಆಗಿ. ಹಾಗೆ ನಾನು ನೆನೆಸುವ ರೀತಿಯಲ್ಲಿ ಅನೇಕ ಹಿರಿಯ ದೇವ್ರ ಸೇವಕರುಗಳು ಕರ್ನಾಟಕದಲ್ಲಿ ಇರುವುದಾದ್ರೆ ಅದರಲ್ಲಿ ಈಗ ಜೀವಂತ ಸಾಕ್ಷಿಯಾಗಿ ಇರುವವರಲ್ಲಿ ಒಬ್ಬರು ವುಮನ್ ಪಾಸ್ಟರ್ ಅಂತ ನೆನೆಸ್ತೇನೆ. ಹೌದೌದು, ಆ ದಿನಗಳಲ್ಲಿ PJ ಅಬ್ರಹಾಂ. ಹೌದು, ವಿಜಯ ಅಬ್ರಹಾಂ, ಪಾಸ್ಟರ್ JH ರಾಜೀವ, ಇವರು ವುಮನ್ ಪಾಸ್ಟರ್. ಇದೆಲ್ಲ ಸಮಕಾಲೀನ. ಸ್ಟೀಫನ್ ಐಪತ್ತ, ಇವರೆಲ್ಲ ಸಮಕಾಲೀನರು ಆಗಿನ ಕಾಲಗಳಲ್ಲಿ ಸೇವೆಯನ್ನು ಮಾಡಿದವರಲ್ಲಿ. ಸೊ ಈಗ ಅಂಥವರ ಮಧ್ಯದಲ್ಲಿ ನಮ್ಮ ವುಮನ್ ಪಾಸ್ಟರ್ ಮಾತ್ರ ಈಗ ಇದ್ದಾರೆ ಅಲ್ವಾ? ಮತ್ತೊಂದು ಅಲ್ಲಿ ಹಾಸ್ಟೆಲಲ್ಲಿ ಕಲಿತು ಹೋದವರು ಹೆಚ್ಚಾಗಿ ಒಂದು ಆತ್ಮಿಕ ನೆಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಿಷನರಿಗಳಾಗಿ ಒಳ್ಳೆ ರೀತಿ. ನನ್ನ ಇಫ್ ಐ ಆಮ್ ನಾಟ್ ರಾಂಗ್ ಸಿ ಸ್ಯಾಮ್ಯುಯಲ್. ಹೌದು, ಅವರು ಸಿ ಸ್ಯಾಮ್ಯುಯಲ್ ಅಲ್ಲ, ತುಂಬಾ ಜನ ಅನೇಕ ಸೇವಕರು. ಪಾಸ್ಟರ್ ಜಮಖಂಡಿ ಅವರು ಕೂಡ. ಓ ದೇವಾ. ಸೊ ಬಹಳ ಸಂತೋಷ. ನನಗೆ ಎಷ್ಟು ವರ್ಷ ಏನಂತ ಗೊತ್ತಿಲ್ಲ, ಬಟ್ ಅಲ್ಲಿ. ಪಾಸ್ಟರ್, ಹಾಗಾದ್ರೆ ನಿಮ್ಮ ಬಾಲ್ಯಪ್ರಾಯ ನೀವು ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಇಂಥವುಗಳಲ್ಲಿ ನೀವು ಬೆಳೆದು ಬಂದಿರಿ? ಭಾಳ ಒಂದು ನಿಜ ಹೇಳಬೇಕಾದ್ರೆ ಇವತ್ತೇ ಕಂಪೇರ್ ಮಾಡಿದರೆ ಆ ದಿನಗಳು ನಿಜವಾಗಿ ಭಾಳ ಗ್ರೇಟ್. ಯಾಕಂದರೆ ನಾನು 4th ಸ್ಟ್ಯಾಂಡರ್ಡಲ್ಲಿರುವಾಗಲೇ ಆಲ್ಮೋಸ್ಟ್ ಒಂದು ಬೆಳಿಗ್ಗೆ 4 ಗಂಟೆ, ರಾತ್ರಿ 9 ಗಂಟೆ ಕೂತ್ಕೊಂಡ್ರೆ ಬೆಳಿಗ್ಗೆ 4 ಗಂಟೆ, ಸಮ್ಟೈಮ್ ಬೆಳಿಗ್ಗೆವರೆಗೆ 5 ಗಂಟೆ ತನಕ ಬೆಳಕರಿಯವರೆಗೆ ಪ್ರಾರ್ಥನೆಯಲ್ಲಿ ಕಳೆದ ದಿನಗಳಿದೆ. ಆ ದಿನಗಳು ಯಾರು ಅಪ್ಪ ಅಮ್ಮ ಹೇಳಲಿಕ್ಕಿಲ್ಲ, ಬಟ್ ದೇವರೊಂದಿಗಿರುವಂಥ ಒಂದು ಬಾಂಧವ್ಯ ಯಾರು ಹೇಳಿ. ಬಾಲ್ಯ ಪ್ರಾಯದಲ್ಲಿ ದೇವರ ಮೇಲಿನ ನಂಬಿಕೆ, ಪ್ರಾರ್ಥನೆ, ಅದೂ ಇಷ್ಟು ಸುದೀರ್ಘವಾದ ಪ್ರಾರ್ಥನೆಗಳು ದೇವರ ವಾಕ್ಯದಲ್ಲಿ ಕಲಿಯುವುದು ನೀವು ಆಗಲೇ ಕಲಿತಾ ಬಂದಿರಿ. ನಾನು 4ನೇ ಕ್ಲಾಸಲ್ಲಿ ಇರುವಾಗಲೇ ನಾನು ದೇವರಿಗೆ ಹೇಳಿದೆ, ನಾನು ಬದುಕಿದ್ರೆ ದೇವರ ಸೇವೆನೇ ಮಾಡ್ತೀನಿ ಅಂತ ಹೇಳಿ ದೇವರ ತೀರ್ಮಾನ ಮಾಡಿದೆ. ಅದಕ್ಕೆ ನನ್ನಲ್ಲಿ ಇಲ್ಲಿ ನನಗೆ ಇನ್ನೊಮ್ಮೆ ಕೇಳಬೇಕಾದ 4th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ 9 ವರ್ಷ ಪ್ರಾಯ. 9 ಅಂದ್ರೆ ನಾವು 2 ವರ್ಷ ಮಧ್ಯದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನಮ್ಮ ತಂದೆದ ಆಚೀಚೆ ಮೂವ್ಮೆಂಟ್ ಆದ್ರಿಂದ ಹೋಗ್ಲಿಕ್ಕೆ ಒಂದು 11 ಇಯರ್ಸ್. 11ನೇ ವರ್ಷ ಪ್ರಾಯದಲ್ಲಿ ಪಾಸ್ಟರ್ ಅವರು ತಾನು ಇನ್ನು ಮುಂದೆ ದೇವರ ಸೇವೆಗೋಸ್ಕರ ಬರ್ತೇನೆ ಅಂತೇಳಿ ಒಪ್ಪಿಸಿಕೊಟ್ಟದ್ದು. ಹೌದು, ನನ್ನಲ್ಲಿ ಒಂದು ಲೆಕ್ಕಾಚಾರ ಇತ್ತು. ಹೇಗೆಂದರೆ ಮನುಷ್ಯ ಆಫ್ಟರ್ ಆಲ್ ಈ ಲೋಕದಲ್ಲಿ ದುಡಿಯೋದು ಯಾಕೆ, ನನ್ನ ಥಿಂಕಿಂಗ್, ದುಡಿದು ಯಾಕಂದರೆ ಅವನು ಜೀವನ ಮಾಡಲಿಕ್ಕೆ, ಏನೋ ಅವನು ಹೊಟ್ಟೆ ಬಟ್ಟೆ ಇರಲಿಕ್ಕೆ ಅಷ್ಟೇ. ಆಮೇಲೆ ಸಾಯುವಾಗ ಅವನದೆಲ್ಲ ಮುಕ್ತಾಯ ಆಗುತ್ತೆ. ಆವಾಗ ನಾನು ಯೋಚಿಸಿದೆ, ಹೇಗೂ ನಾನು ದೇವ್ರ ಸೇವೆ ಮಾಡಿದರೆ ನನಗೆ 2 ಲಾಭ ಇದೆ. ಏನಂದರೆ ಈ ಲೋಕದಲ್ಲಿರುವುದೆಲ್ಲ ದೇವ್ರು ನೋಡ್ಕೊಳ್ತಾರೆ, ನಾನು ದೇವರ ಸೇವೆ ಮಾಡುವಾಗ ನಂದೆಲ್ಲ ಡೆಪಾಸಿಟ್ ಪರಲೋಕದಲ್ಲಿರುತ್ತೆ. ಅದು ನನ್ನ ಲೆಕ್ಕಾಚಾರ, ಯಾರು ಹೇಳಿ ಅಲ್ಲ, ನಾನು ತೀರ್ಮಾನ ಮಾಡಿ. ಅದಾಗಿ ಸ್ವಲ್ಪ ಸಮಯ ಆದಮೇಲೆ ದೇವರ ದರ್ಶನ ಮೂಲಕವಾಗಿ ನನ್ನನ್ನು ಕ್ಲಿಯರ್ ಆಗಿ ಸೇವೆ ಕರೆದ್ರು. ಓಕೆ ಪಾಸ್ಟರ್, ನಿಮ್ಮ ಲೆಕ್ಕಾಚಾರ ಹಾಗೆ ಬರಲಿಕ್ಕೆ ಕಾರಣ ಇದೆ. ನೀವು ಹೇಳುವ ಪ್ರಕಾರ ಅಂದರೆ ನಿಮಗೆ ಕೊಡಲ್ಪಟ್ಟಂಥ ದೇವರ ವಾಕ್ಯ ಆ ಬಾಲ್ಯ ಪ್ರಾಯದಲ್ಲೇ ಸುವಾರ್ತೆ ಸೇವೆಗಳ ಮೇಲಿರುವಂಥ ಗೌರವ ನಿಮ್ಮನ್ನು ಹೀಗೆ ಮಾಡಲಿಕ್ಕೆ ಭಾಳ ಪ್ರೇರೇಪಿಸಿತ್ತು ಅಂತ ನೆನೆಸ್ತೇನೆ. ಯಾಕಂದರೆ ಕೆಲವು ಜನರಿದ್ದಾರೆ, ನಾವು ಈ ಲೌಕಿಕವಾದ ಲೋಕದಲ್ಲಿ ನೋಡುವಾಗ ನಾನು ಕಷ್ಟಪಟ್ಟದ್ದು ಸಾಕು, ನನ್ನ ಮಕ್ಕಳು ಬೇಡ ಅಂತ ಹೇಳುವಂಥ ಲೋಕ. ಒಬ್ಬ ಈಗ ಉದಾಹರಣೆಗೆ ನಾನು ಯಾಕೆ ಈ ಮಾತನ್ನೇ ನೋಡ, ಇದನ್ನು ಸ್ವಲ್ಪ ವಿಷದವಾಗಿ ನಾವು ನಾರ್ಮಲ್ ನಾನು ಯಾರ ಹತ್ರ ಹೀಗೆ ಮಾತಾಡ್ತಾ ಇರುವುದಿಲ್ಲ, ಆದರೂ ಇದೊಂದು ಕಾರಣ ಸಿಕ್ಕಿತ್ತು ನನಗೆ ಮಾತಾಡಲಿಕ್ಕೆ. ಅಂತ ಒಂದು ಕಾರಣ ಬರುವಾಗ ನಾನು ಯಾಕೆ ಅದನ್ನು ಹೆಮ್ಮೆ ಪಡ್ತಿದ್ದೆ ನಿಮ್ಮ ವಿಷಯದಲ್ಲಿ ಅಂದರೆ, ಒಬ್ಬ ವ್ಯಕ್ತಿಯ ಜೀವಿತವನ್ನು ನೋಡಿ ನಾವು ಅವನ ಹಾಗೆ ಆಗಲಿಕ್ಕೆ ಅಪೇಕ್ಷಿಸ್ತೇವೆ. ಅನೇಕ ಜನರು ಪೊಲೀಸ್ ಆಫೀಸರ್ನವರನ್ನು ನೋಡಿ, ಮಿಲಿಟರಿ ಆಫೀಸರ್ಗಳನ್ನು ನೋಡಿ ನಾವು ಕೂಡ ಅವರ ಹಾಗೆ ಆಗಬೇಕು, ನಾವೊಂದು ಅವರ ಅನುಯಾಯಿಗಳು ಅಥವಾ ಫ್ಯಾನ್ಸ್ ಆಗಿ ಹೋಗ್ತೇವೆ.
ಫಿಲ್ಮ್ ಆ್ಯಕ್ಟರನ್ನು ನೋಡಿದವರು ನಾವು ಫಿಲ್ಮ್ ಆ್ಯಕ್ಟರ್ ಆಗಿ ಆಗಬೇಕು, IAS ಆಫೀಸರನ್ನು ನೋಡಿದವರು ನಾವು IAS ಆಫೀಸರ್ ಆಗಬೇಕು, ಡಾಕ್ಟ್ರನ್ನು ನೋಡಿದವರು ಡಾಕ್ಟರ್ ಆಗಬೇಕು. ಇಂಥ ಮನೋಭಾವಗಳು ಬೆಳೀತಿರುವಂಥ ಸಮಯದಲ್ಲಿ ನಾನು ನಂಬ್ತೇನೆ ನಿಮಗೆ ಕೊಡಲ್ಪಟ್ಟಂಥ ವಾಕ್ಯಗಳು ಮತ್ತು ಆ ಪ್ರೇರೇಪಣೆಗಳು ಮತ್ತು ದೇವರ ಸೇವಕರುಗಳ ಸಾಕ್ಷಿಗಳನ್ನು ನೀವು ನೋಡುವಾಗ, ಒಳ್ಳೆಯ ಸಾಕ್ಷಿಗಳಿದ್ದಂಥ ದೇವರ ಸೇವಕರುಗಳು ಆಗ ಇದ್ದಿದ್ರು, ನಿಮಗೆ ಅವರನ್ನೆಲ್ಲ ನೋಡುವಾಗ ನನಗೂ ಸ್ವಾಮಿ ಸೇವೆ ಮಾಡಬೇಕು ಅಂತ ಪ್ರೋತ್ಸಾಹ ಬಂದಿದೆ. ಹೌದಾ ಫಸ್ಟ್? ಹೌದೌದೌದು, ಡೆಫಿನೆಟ್ಲಿ ಅಲ್ಲ, ಖಂಡಿತ. ಇದೆಲ್ಲ ಕಾರಣ ಇರಲೇಬೇಕಲ್ಲ. ನಾನು ಯಾಕಿದನ್ನು ಹೇಳ್ತಿದ್ದೆ ಅಂದರೆ, ನಮ್ಮ ಮಕ್ಕಳಿಗೆ ನಾವು ಮಾದರಿ ಆಗದಿದ್ರೆ ನಾಳೆ ನಮ್ಮ ಮಕ್ಕಳು ದೇವರ ಸೇವೆಗೆ ಬರಲಿಕ್ಕೆ ಹಿಂಜರಿತಾರೆ. ಈಗ ನೋಡುವ ಸಾಕ್ಷಿಗಳು ಒಂದು 50% ಅಂತ ನಾನು ಭಾವಿಸ್ತೇನೆ. ಮತ್ತು ರೆಸ್ಟ್ ನಾವು ಪ್ರೇಯರಲ್ಲಿ ಹೆಚ್ಚು ಸಮಯ ಕಳೆಯುವಾಗ ನಮಗೆ ದೇವರ ವಿಷಯದಲ್ಲಿಯೇ ಒಂದು ಆಸಕ್ತಿ ಬರುತ್ತೆ. ಆವಾಗ ಸಾಕ್ಷಿ ಪ್ಲಸ್ ನಮ್ಮ ಪ್ರಾರ್ಥನೆ ಅದೊಂದು ಸ್ಟ್ರಾಂಗ್ ಆತ್ಮಿಕ ಅನುಭವಕ್ಕೆ ನಡೆಸ್ತದೆ. ನೀವೀಗ ದರ್ಶನ ಅಂತೇಳಿ ನನಗೊಂದು ದರ್ಶನವಾಯಿತು, ದರ್ಶನ ನಾನು ದೇವರ ಸೇವೆಗೆ ಬರಲಿಕ್ಕೆ, ರೈಟ್. ಈಗ ನಿಮಗೆ ದೇವರು ಸ್ವತಃ ದರ್ಶನ ಕೊಟ್ರ, ಅಥವಾ ಯಾರಾದರೂ ದೇವರ ಸೇವಕರು ಬಂದು ನಿಮಗೆ ದರ್ಶನವನ್ನು ಹೇಳಿದ್ರ, ಅಥವಾ ಅಂದರೆ ಪ್ರವಾದನೆ ಮೂಲಕವಾಗಿ ದೇವರು ನಿನ್ನನ್ನು ಕರಿತಿದ್ದಾನಂತ ಹೇಳಿದ್ರ? ಇದು ಎರಡು ವಿಷಯಗಳುಂಟು. ಒಂದೊಂದು ರೀತಿಯ ಒಂದು ವಾಕ್ಯವನ್ನು ಓದುತ್ತಿರುವಾಗ ದೇವರು ನನ್ನ ಹತ್ರ ಮಾತಾಡಿದ ಆತನ ಸಂಪೂರ್ಣ ಸೇವೆಗೋಸ್ಕರ ಅಂತೇಳಿ, ಹಾಗೇನಾದ್ರೂ ಆಯ್ತಾ, ಹೇಗೆ ಆಯ್ತು? ಆ್ಯಕ್ಚುಲಿ ವಾಕ್ಯ ಕೇಳುವಂಥ ಸಂದರ್ಭ ಅವತ್ತಿರಲಿಲ್ಲ. ಅಂದರೆ ವಾರದ ಮಧ್ಯದಲ್ಲಿ ಸೊ ನಮ್ಮ ಪ್ರಾರ್ಥನೆ ಹೀಗೆ ಕಂಟಿನ್ಯೂ ಆಗ್ತಾ ಇತ್ತು. ಅವಾಗ ಯಾವಾಗ ನಾನು ದೇವರ ಸೇವೆನೇ ಮಾಡಬೇಕು, ನನಗೆ 2 ಲಾಭ ಅಂತ ಏನು ತೀರ್ಮಾನ ಮಾಡಿಕೊಂಡೆ. ಹಾಗೆ ಇರುವಾಗ ಒಂದು ದಿವಸ ರಾತ್ರಿ ದೇವರು ನೇರವಾಗಿ ದರ್ಶನ, ಅಂದರೆ ನಾನು ಈಗ ಕಣ್ಣಿಂದ ಕಾಣುವ ದೃಶ್ಯದ ಹಾಗೆ ಆ ದಿನಗಳಲ್ಲಿ ಕಂಡದ್ದು ಇವತ್ತಿಗೂ ಹಚ್ಚ ಹಸಿರಾಗಿ ನನ್ನ ಕಣ್ಣ ಮುಂದೆ ಇದೆ. ಅದೇನೆಂದರೆ, ಒಂದು ರೋಡಲ್ಲಿ ಹೋಗುವಂಥ ಪೆಟ್ರೋಲ್ ಟ್ಯಾಂಕರ್ಸ್ ಇದೆ. ಆ ಟ್ಯಾಂಕರಲ್ಲಿ ಅದು ಏನಾಗ್ತಾಯಿದೆ, ಆಕಾಶದಲ್ಲಿ ಹಾರ್ತಾ ಇದೆ. ವಿಂಗ್ ಇಲ್ಲ, ಅದು ಭಾರಿ ವಿಶೇಷ. ವಿಂಗ್ ಇಲ್ಲ, ಅದು ಮೇಲೆ ಹೋಗ್ತಾ ಇದೆ. ಅದರಲ್ಲಿ ಮುಂದುಗಡೆ ಕ್ಯಾಬಿನಲ್ಲಿ ಕೂತ್ಕೊಂಡು ನಾನು ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆ ಹೊಂದಿರಿ ಎಂಬುದಾಗಿ ಹೇಳ್ತಾ ಇರುವಂಥದ್ದು ಅದರಲ್ಲಿ ನನಗೆ ಇದು ದರ್ಶನ ಸಿಕ್ಕಿದ್ದು. ಕೊನೆಗೆ ನಾನು ನಾನೇ ಯಾರ ಹತ್ರ ಶೇರ್ ಮಾಡಲಿಲ್ಲ. ನಾನು ಹೇಳಿದೆ, ದೇವರೇ ಇದೆಯಂತ ಇದು ವಿಚಿತ್ರ, ನಾನು ಯಾವತ್ತೂ ಇಂಥದ್ದು ಕಾಣಲಿಲ್ಲ, ಕೇಳಲಿಲ್ಲ, ಓದಲಿಲ್ಲ. ಟ್ಯಾಂಕರ್ ಬೇರೆ ಹೌದು, ಆಕಾಶ ಹಾರ್ತಾ ಇದೆ, ರೆಕ್ಕೆ ಇಲ್ಲ, ಏನಿಲ್ಲ, ಸೇಮ್ ವೀಲ್. ಆವಾಗ ನೆಕ್ಸ್ಟ್ ದೇವರು ಕೊಟ್ಟ ಒಂದು ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಏನಂದರೆ, ಮಗನೇ, ದೇವರ ವರ್ಣ ಇಷ್ಟ ಹತ್ರ ಆಗಿದೆ, ಜನರು ದೇವರ ಕಡೆ ತಿರುಗಿಕೊಳ್ಬೇಕು, ರಕ್ಷಣೆ ಹೊಂದಬೇಕು, ದೇವರ ವಾಕ್ಯ ಸಾರಲ್ಪಡಬೇಕು. ಪ್ಲೇನ್ ಆದರೆ ಕೆಳಗೆ ಬಂದು ರೀಫಿಲ್ ಮಾಡಿಕೊಂಡು ಫ್ಯೂಯಲ್ಗೆ ಅದು ಮಾಡ್ಕೊಂಡು ಇಳಿದು ಬರಬೇಕು ಮತ್ತು ಹೋಗಬೇಕು. ಇದು ಅದಕ್ಕೂ ಅವಕಾಶ ಇಲ್ಲ. ಅದಕ್ಕೆ ಬೇಕಾದ ಪೆಟ್ರೋಲ್ ಹಿಂದುಗಡೆಯಿಂದ ಟ್ಯಾಂಕಿಂದ ಸಿಗುತ್ತೆ. ಇದು ಕೀಪ್ ಆನ್ ಫ್ಲೈಯಿಂಗ್. ಸೊ ಅದು ಹಾರುವಂಥ ರೀತಿಯಲ್ಲಿ. ಇಂಥದ್ದು ನಾನು ಎಲ್ಲಿ ಕೇಳೂ ಇಲ್ಲ, ಯಾರು ಹೇಳಿದ್ದು ಕೇಳಿಲ್ಲ, ಓದಿಲ್ಲ. ಬಟ್ ದೇವರು ನನಗೆ ಕ್ಲಿಯರಾಗಿ ಕೊಟ್ಟಂತ 11ನೇ ವರ್ಷ ಪ್ರಾಯ, 11-12 ಆ ಒಂದು ಇರಲಿ, ಅದು ಒಂದು ಇಟ್ಕೊಳ್ಳುವ. 11-12 ವರ್ಷ ಪ್ರಾಯದಲ್ಲಿ ಸಾಧಾರಣವಾದ ಮಾನುಷಿಕ ಜ್ಞಾನದಲ್ಲಿ ನೆನೆಸ್ಲಿಕ್ಕಾಗದಂಥ ಒಂದು ಆಲೋಚನೆ ಇದು. ನಾನು ಒಪ್ಪುತ್ತೇನೆ ಪರ್ಸನಲಿ, ವೈಯಕ್ತಿಕವಾಗಿ ಇದು ದೇವರು ಕೊಟ್ಟ ಆಲೋಚನೆ. ಯಾಕೆ ಈಗ ಎಲ್ಲರೂ ಒಪ್ಪಬಹುದು, ಯಾಕೆ ಒಪ್ಪಬಹುದು? ಯಾಕಂದ್ರೆ ಈಗ ನಡೆದಾಯ್ತು, ಈಗಾಗಲೇ ಸುದೀರ್ಘವಾದ ಸೇವೆ ಮಾಡಿ ಆಯ್ತು, ಬಹಳ ದೊಡ್ಡ, ಅದರಿಂದಾಗಿ ನೀವು ನಮ್ಮ ಮುಂದೆ ಇದ್ದೀರಿ ಈಗ. ಫಾಸ್ಟ್ರೆ ಬಹಳ ಒಂದು ವಿಚಿತ್ರ ದರ್ಶನ ಇದು. ಯಾಕಂದ್ರೆ ಅಂದ್ರೆ ದೇವರ ಸೇವೆ ನಿಲ್ಲಲೇಬಾರದು ಎನ್ನುವಂತ, ಅಂದ್ರೆ ಕೆಳಗೆ ಇಳಿದು ಬಂದು ರೀಫಿಲ್ ಮಾಡುವಷ್ಟೊತ್ತಿಗೆ ಟೈಮ್ ಹೋಗುತ್ತೆ. ಬಟ್ ಇದಕ್ಕೆ ಬೇಕಾದ ರೀಫಿಲ್ ಅದರಿಂದ ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ದೇವರು ಅದನ್ನು ತೋರಿಸಿಕೊಟ್ಟ. ಆಮೇಲೆ ನಾನು 100% ದೇವರ ಕಾರ್ಯಕ್ಕೆ ನಾನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ, ನಿಮ್ಮದು ಒಪ್ಪಿಸಿಕೊಟ್ಟೆ. ಹಾಗಾದ್ರೆ ಒಂದು 11ನೇ ವರ್ಷ ಪ್ರಾಯದಲ್ಲಿ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ರಕ್ಷಕನನ್ನಾಗಿ, ಎಸ್, ಆ ಅನುಭವ ಸವಿದು ನೋಡಿ ಅಂತ ಹೇಳುವಂಥ ಅನುಭವ ಆ ದಿನಗಳಲ್ಲಿ ಕರ್ತನೊಂದಿಗೆ. ಪಾಸ್ಟ್ರೆ, ನಾನು ಒಂದು ಪ್ರಶ್ನೆ ಕೇಳೋದು, ಈಗ ಉದಾಹರಣೆಗೆ ಈ ಬಾಲ್ಯಪ್ರಾಯದಲ್ಲೇ ಪ್ರಾರ್ಥನೆ ಕೇಳಿದವರು, ಪ್ರಾರ್ಥನೆ ಇಂಥದೆಲ್ಲ ನೋಡಿದವರು, ಸ್ವಲ್ಪ ದೊಡ್ಡ ಆಗುವಾಗ ಒಂಥರ ದೊಡ್ಡ ಕಾಲೇಜ್ ಲೈಫಿಗೆ ಬರುವಾಗ, ಅದರಲ್ಲಿ ಒಬ್ಬ ಪಾಪಿ ನಾನೇ, ಅದರಲ್ಲಿ ಒಂಥರ ಬೇಡ, ಅಯ್ಯೋ ಎಷ್ಟು ಪ್ರಾರ್ಥನೆ ಅಂತೇಳಿ
ಒಂಥರ ಬೇಸರ ಅಥವಾ ಸಾಕಾಯ್ತು ಅಂತೇಳಿ ಎನ್ನುವಂಥ ಆಲೋಚನೆಗಳು ಬರುವ ಸಾಧ್ಯತೆಗಳಿರ್ತದೆ ಯೌವನ ಪ್ರಾಯದಲ್ಲಿ. ನಿಜ ಹೇಳ್ಬೇಕಾದ್ರೆ ನಮಗೂ ಇದೇ ಆಗಿತ್ತು. ಏನಂದರೆ ಬಾಲ್ಯ ಪ್ರಾಯದಲ್ಲೇ ಪ್ರಾರ್ಥನೆ, ಬೈಬಲ್ ಪ್ರಾರ್ಥನೆ ಇಂಥದ್ದೆಲ್ಲ ಮಾಡಿ ಮಾಡಿ ಒಂದು ದಿವಸ ದೊಡ್ಡಾಗುವಾಗ ನಮಗೆ ಲೋಕದ ಅರಿವೇ ಇಲ್ಲದವರು ಎಲ್ಲೆಲ್ಲಿ ಹೋಗಿಬಿಟ್ಟೆವು ನಾವು ಬದುಕಲ್ಲಿ ಕಡೆಗೆ. ನಾನು ಕೇಳೋದು ಪಾಸ್ಟ್, ನಿಮ್ಮ ಬಾಲ್ಯ ಪ್ರಾಯದಿಂದಲೇ ಈ ಪ್ರಾರ್ಥನೆ 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 ಇಂಥದ್ರಲ್ಲಿ ಬೆಳೆದು ದೊಡ್ಡ ಆಗೋ ಗಸ ನಿಮ್ಮ ಅದೇ ಪವರಲ್ಲಿ ಅದೇ ಉಲ್ಲಾಸದಿಂದ ಇದರ ಪಾಸ್ಟ್? ಇದು ಏನಂದರೆ ಇದರಲ್ಲಿ 2 ವಿಧ ಇದೆ. ಒಂದು ಅಪ್ಪ ಅಮ್ಮ ಬೋಧಿಸಿ ಹೆದರಿಸಿ ಅವರಿಗೆ ಬೆತ್ತ ಹಿಡಿದು ನಡೆಸುವಂಥದ್ದು ಒಂದು, ಅದೊಂಥರ ಲಿಂಕ್ ಆಗಿ ತಗೊಂಡ್ರೆ ಕ್ಲಿಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಅವರು 90% ಮಾಡ್ತಾ ಇರೋದು ಅಪ್ಪ ಅಮ್ಮನಿಗೋಸ್ಕರ. ಇದು ನಂದು ಹಾಗಲ್ಲ. ನಂಗೆ ಯಾರು ಹೇಳಿಕೊಡೋರಿಲ್ಲ, ಏನಿಲ್ಲ. ನಾನಾಗೆ ಸ್ವತಃವಾಗಿ ಹೃದಯದಿಂದ ದೇವರನ್ನು ಪ್ರೀತಿಸುವ ರೀತಿಯಲ್ಲಿ. ಹಾಗೆ ಹೈಸ್ಕೂಲಿಗೆ ಬರುವಾಗ ನಮ್ಮ ಫ್ರೆಂಡ್ ಶಿವಮೊಗ್ಗದಲ್ಲಿದ್ದಾನೆ, ಅನಿಲ್ ಅಂತೇಳಿ. ಅವರ ತಾಯಿ ಹೇಳ್ತಿದ್ರು, ಅವ್ರು ನನಗೆ ದೇವ ಅಂತ ಕರೀದ್ರು. ದೇವ ನೀನು ದೊಡ್ಡ ಆದಮೇಲೆ ಫಾದರೇ ಆಗ್ತೀಯ ನೋಡು ಅಂತ ಹೇಳ್ತಿದ್ರು. ಅಂದರೆ ಅವರ ಪ್ರತಿಯೊಂದು ಚಲನವಲನಗಳು, ಅವರು ಕ್ರಿಸ್ತನ್ ಯಾರಂತ ಗೊತ್ತಿಲ್ಲ, ಅವರು ಯೇಸುಸ್ವಾಮಿ ನಂಬುವರಲ್ಲ. ಆದರೂ ಅವ್ರು ಹೇಳ್ತಾರೆ ನೀನು ದೊಡ್ಡವನಾದ್ಮೇಲೆ ಇದೇ ಆಗ್ತೀಯ ಅಂತ. 3 years ಅವ್ರು ಅಬ್ಸರ್ವ್ ಮಾಡಿದ್ದಾರೆ ಅಲ್ವಾ. ಹಾಗೆ ಅದನ್ನು ನೋಡಿ ಅವರ ಬಾಯಿಂದ ಹೇಳ್ತಾರೆ. ನಾನು 9th ಬಂದಾಗ ಪ್ರೊಫೆಸಿ ಒನ್ ಆಫ್ಟರ್ ಅನದರ್ ಶಿವಮೊಗ್ಗದಲ್ಲಿ ಪ್ರೇಯರ್ ನಡೆಯುವಾಗ ಇವ್ರು ಬರುವಾಗ, ಆಮೇಲೆ ಪ್ರವಾದನೆ ಹೇಳಲಿಕ್ಕೆ ಶುರು ಮಾಡಿದ್ರು, ದೇವ್ರು ನಿನ್ನ ಸೇವೆ ಕರೀತಾ ಇದ್ದಾರೆ ಅಂತ. ಮಾತ್ರ ಅಲ್ಲ, ಉಮ್ಮನ್ ಪಾಷ ಅವ್ರ ಮಿಸ್ಸಸ್ ಸಹ ಕೃಪಾವರ ಹೊಂದಿದವರು ಶಿವಮೊಗ್ಗದಲ್ಲಿ. ಅವ್ರು ಸಹ ಹೇಳಿದರು, ದೇವ್ರು ನನಗೆ ನಿನ್ನೆ ತೋರಿಸಿದ್ದಾನೆ, ದೇವ್ರು ನಿನ್ನ ಸೇವೆ ಕರೀತಾರೆ ಅಂತೇಳಿ. ಈ ವಿಷಯಗಳನ್ನು ನಾನು ಮೊದಲು ಯಾರಿಗೂ ಹೇಳಲಿಲ್ಲ, ಎಲ್ಲದು ನನ್ನ ಹತ್ರ ಗುಪ್ತವಾಗಿದೆ. ಹಾಗಾಗಿ ಇವರು ಪ್ರವಾದನೆಯಾಗಿ ಹೇಳುವಾಗ ನನಗೆ ಅದು ಯಾವುದು ಹೊಸದು ಕಾಣಲಿಲ್ಲ. ಯಾಕಂದರೆ ಆಲ್ರೆಡಿ ದೇವರು ನಮಗೆ, ಅದರಿಂದ ಇದೊಂದು ಪ್ಲಸ್ ಪಾಯಿಂಟ್ ಆಗಿ ನನಗೆ ಹೌದು ಅಂತೇಳಿ ಒಪ್ಕೊಂಡೆ. ಅದು ಬಿಟ್ಟರೆ ನನಗೆ ಹೌದಾ ಅನ್ನುವಂಥ ವಿಷಯ ಬರಲಿಲ್ಲ. ನಿಮ್ಮ ಬಾಲ್ಯ ಪ್ರಾಯದಿಂದಲೇ, ಈಗ ನೀವು ಹೇಳುವ ರೀತಿ ಬಾಲ್ಯ ಪ್ರಾಯದಿಂದಲೇ ನೀವು ದೇವರ ಸೇವೆಗೆ ಹೋಗಲೇಬೇಕು ಅಂತೇಳಿ ನಿಮ್ಮ ದಿವಸ ಅಂತ ಕಳೆದಿರಿ ನೀವು? ಹೌದೌದು. ನಾನು ಅವಾಗ ಹೇಳಿದಲ್ಲ, ನಾನು ಕೆಲಸ ಮಾಡಿ ದುಡಿದ್ರೆ ಏನೋ ಊಟ ಬಟ್ಟೆಗಾಗಿ, ಮತ್ತು ಈ ಲೋಕದಲ್ಲಿ ಯಾರು ಕೊಂಡೋಗಲ್ಲ, ಏನು ಮಾಡಲ್ಲ, ಮತ್ತು ಒಂದು ದಿವಸ ಸಾಯಬೇಕು. ಆದರೆ ನಾನು ದಿನಗಳಲ್ಲಿ ದೇವರ ಸೇವೆಯನ್ನು ಮಾಡಿದರೆ ನಾನು ದೇವರ ಕಾರ್ಯ ಮಾಡ್ತೇನೆ, ನಂದು ದೇವರು ನೋಡ್ಕೊಳ್ತಾರೆ, ಮತ್ತು ನಾನು ಪ್ರಯಾಸ ಪಟ್ಟದೆಲ್ಲ ಪರಲೋಕದಲ್ಲಿ ನನಗೆ ಪ್ರತಿಫಲವಾಗಿ ಉಳಿಯುತ್ತೆ. ಆವಾಗ ಈ ಲೋಕದ ಜೀವನ ಫ್ರೀಯಾಗಿ ದೇವರು ನೋಡಿಕೊಳ್ಳೋದ್ರಿಂದ ನಡೀತದೆ ಅಂತ ನನ್ನ ಲೆಕ್ಕಾಚಾರ. ಅದು ಹೌದು ಆಯ್ತು. ಹಾಗೆ ಆಯ್ತು. ಈಗ ಹಾಗೇನೆ ಬಾಲ್ಯ ಪ್ರಾಯದಲ್ಲಿ ಇಂಥ ಆಲೋಚನೆಗಳನ್ನು ದೇವರ ಮಕ್ಕಳಿಗೆ ದೇವರು ಕೊಡುವಂಥದ್ದು. ಬಾಲ್ಯದಲ್ಲೇ ನಿಮ್ಮನ್ನು ಆರಿಸಿಕೊಂಡದ್ದು, ಮತ್ತೆ ಆ ಬಾಲ್ಯದಲ್ಲೇ ಅದು ಸಸ್ಟೈನ್ ಮಾಡಿದ್ದು. ಈಗ ನಾವು ಅನೇಕರು ಬಾಲ್ಯ ಪ್ರಾಯದಲ್ಲಿ ಸತ್ಯದಲ್ಲೇ ದೇವರ ಸನ್ನಿಧಾನಕ್ಕೆ ಬರ್ತೇವೆ, ಮತ್ತೆ ಒಂದು ದಿವಸ ಹೋಗ್ಬೇಕಾದ್ರೆ ಅದು ಸಸ್ಟೈನ್ ಆಗುದಿಲ್ಲ, ಕೆಲಸ ಬಿದ್ದೋಗ್ತದೆ. ನಮ್ಮ ಬದುಕಲ್ಲಿ ಅದೇ ಅಂಥದ್ದೇ ನಡೆದದು. ಮತ್ತೆ ತಿರುಗಿ ನಾವು ಸ್ವಾಮಿಯ ಬಳಿಗೆ ಬರುವಂಥದ್ದು. ಆದರೆ ದೇವರಿಗೆ ಸ್ತೋತ್ರ, ನಿಮ್ಮ ಬದುಕಿನಲ್ಲಿ ಬಹಳ ವಿಚಿತ್ರ ಯಾವುದಂದ್ರೆ, ನೀವು ಆ ಪ್ರಾಯದ ಅದನ್ನೇ ದೇವರು ಸಸ್ಟೈನ್ ಆಗಿ ಬೆಳೆದು ಬರುವವರೆಗೆ ಅದನ್ನು ಕಾಪಾಡಿಕೊಳ್ಳಿಕ್ಕೆ ದೇವರು ಸಹಾಯ ಕೊಟ್ಟ. ಪಾಸ್ಟ್ರೆ, ಈಗ ಕಾಲೇಜ್ಗೆಲ್ಲ ಬರಬೇಕಾದ್ರೆ ನಿಮ್ಮ ಲೈಫ್ ಹೇಗಿತ್ತು? ಎಲ್ಲಿ ಕಾಲೇಜ್ ಎಲ್ಲ ಮಾಡಿದ್ದು? ನಾನು 7th ತನಕ ಕನ್ನಡ ಮೀಡಿಯಮೇ ಓದಿದ್ದು, 10th ತನಕ. ಸೊ 7th ತನಕ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದೆ, ಇಲ್ಲಿ ಶಿವಮೊಗ್ಗದಲ್ಲಿ. ಕೊಪ್ಪಕ್ಕೆ ಬಂದು ಹೋಗ್ತಾ ಇದ್ದೀರಿ ಫಸ್ಟ್? ರಜಕ್ಕೆ ಬಂದು ಮನೆಗೆ ಹೋಗ್ತಾ ಇದ್ದೆ. ಅವಾಗ ಎಷ್ಟು ಮಂದಿ ಮಕ್ಕಳು? ನಾವು ಸಣ್ಣ ಫ್ಯಾಮಿಲಿ, ಬರೇ 9 ಮಕ್ಕಳು. ಆಯ್ತು, ಒಂದು ಡ್ಯಾಡಿ ಮಮ್ಮಿ ಒಟ್ಟಿಗೆ ಸೇರಿದ್ರೆ 11 ಮಂದಿ. ಹೌದೌದು. ನೀವೆಷ್ಟನೇ ಅವರು ಫಸ್ಟ್? ನನಗೆ 3 ಜನ ಅಣ್ಣಂದಿರಿದ್ದಾರೆ. ನಿಮಗೆ 3 ಜನ ಅಣ್ಣಂದಿದ್ರು, 2 ಅಕ್ಕಂದಿರು. ಆಮೇಲೆ 5 ಮಂದಿ ಮೇಲೇನೆ. ಹೌದು, 3 ಜನ ತಮ್ಮಂದಿರು. ಹೌದು. ಓಕೆ, ಅಲ್ಲೇ ಆಯ್ತು, 9 ಆಯ್ತು. ಸೊ ಎಷ್ಟು ಮಂದಿ ದೇವರ ಸೇವೆಯಲ್ಲಿ ಇದ್ದಾರೆ ನಿಮ್ಮ ಕುಟುಂಬ? ಸೇವೆಯಲ್ಲಿ ಈಗ ನಮ್ಮ ಅಕ್ಕ, 2ನೇ ಅಕ್ಕ ಇದ್ದಾರೆ. 2ನೇ ಅಕ್ಕನು ದೊಡ್ಡ ಅಕ್ಕನು ಸಹ ಆಲ್ಮೋಸ್ಟ್ ಸೇವೆಯಲ್ಲೇ ಇದ್ದಾರೆ. ಮತ್ತು ತಮ್ಮ ಸಹ ಸೇವೆಯಲ್ಲಿ ಮೊದಲು ಫುಲ್ ಟೈಮ್ ಇದ್ದ, ಈಗ ಪಾರ್ಟ್ ಟೈಮ್ ಆಗಿ ಇದ್ದಾನೆ. ಮತ್ತು ಕಡೆ ತಮ್ಮ ಸಹ ಒಂದು ಬೇರೆ ಆರ್ಗನೈಸೇಷನಲ್ಲಿ ಸೇವೆಯ ಇದರಲ್ಲಿ ಪ್ಲಸ್ ಕೆಲಸ ಮಾಡ್ಕೊಂಡಿದ್ದಾನೆ. ಒಟ್ಟು ದೇವರ ಸೇವೆಯ ಉತ್ಸಾಹದಲ್ಲೇ ಎಲ್ಲರೂ ಆಲ್ಮೋಸ್ಟ್ ಅವರವರು ಇರುವ ಚರ್ಚ್ಗಳಲ್ಲಿ ಆಲ್ಮೋಸ್ಟ್ ಒಂದು ಸೇವಕರೊಂದಿಗೆ ಹೋಗುವಂಥ ಒಂದು ಸೇವೆಯಲ್ಲಿರುವಂಥ ರೀತಿಯಲ್ಲಿ ಇದೆ. ಇದು ನಿಮ್ಮ ಕುಟುಂಬ? ಓಕೆ. ಇನ್ನು ಕೊಪ್ಪದಲ್ಲಿ ಮನೆ ಇದೆ ಪಾಸ್ಟರ್? ಇನ್ನು ನಿಮ್ಮದು ಜಾಗ ಇದೆ, ಮನೆ ಇತ್ತು, ಅದು ಸ್ವಲ್ಪ ಹಳೇದಾಗಿದೆ. ಈಗ ಒಂದು ಸಣ್ಣ ಜಾಗ ಇದೆ, ಬಟ್ ಅಲ್ಲಿ ಯಾರು ಇಲ್ಲ. ಅಮ್ಮಗೆ ನೋಡ್ಕೊಳ್ಳಿಕ್ಕೆ ಯಾವಾಗಲೂ
ಕಷ್ಟ ಆಗ್ತದೆ ಅಂತೇಳಿ ನಾವು ಮತ್ತೆ ನಮ್ಮ ಹತ್ರವೇ ಇದ್ದರು. ಈಗ ಅಮ್ಮ ಲಾಸ್ಟ್ ಇಯರ್ ತೀರಿ ಹೋದರು. ಈಗ ಮಕ್ಕಳು ಯಾರಾದರೂ ಹೋದರೆ ಒಂದು ಸ್ವಲ್ಪ ನೋಡ್ಕೊಂಡು ಬರ್ತಾರೆ ಅಷ್ಟೇ. ರೈಟ್. ಫಾಸ್ಟ್ರೆ, ಈಗ ಕಾಲೇಜ್ ಲೈಫಲ್ಲಿ ಈ ಕಲರ್ಫುಲ್ ವರ್ಲ್ಡ್, ಬಹಳ ಬಣ್ಣ ಬಣ್ಣದ ಲೋಕವನ್ನು, ಮತ್ತೆ ಆಗಕ್ಕೆ ಅದೇ ಚಂದ ಇತ್ತು. ಈಗ ನೋಡ್ಬೇಕು ತುಂಬಾ ಅಡ್ವಾನ್ಸ್ ಆಗಿದೆ, ಈಗ ಮೊಬೈಲ್ ನೆಟ್ ಅದು ಇದಂತಾಗಿದೆ. ಬಟ್ ಆಗಕ್ಕೆ ಅದೇ ಕಲರ್ಫುಲ್. ಇನ್ನು ನಮ್ಮ ಮಕ್ಕಳು ಬೆಳೆದು ಬರ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಎಂಥದ್ದು ಹೊಸ ಲೋಕ ಇರ್ತದೆ, ಗ್ಯಾಜೆಟ್ಗಳೆಲ್ಲ ಚೇಂಜ್ ಆಗ್ತದೆ. ಸೊ ಆಗದ ಆ ಕಲರ್ಫುಲ್ ಲೋಕಗಳು, ನಿಮ್ಮೊಟ್ಟಿಗಿರುವಂಥ ಸಹಪಾಠಿಗಳು ಪಾಪದ ಬದುಕಿನಲ್ಲಿ ನಡೆಯುವಾಗ ಮತ್ತು ತಪ್ಪಾದ ಕ್ರಿಯೆಗಳನ್ನು ನೋಡುವಾಗ, ಅಸಹ್ಯವಾದ ಮಾತುಗಳನ್ನು ನಿಮ್ಮ ಜೊತೆ ಇರುವ ಮಕ್ಕಳು ಮಾತಾಡುವಾಗ, ಇದು ನಿಮ್ಮ ಬದುಕಿನ ಮೇಲೆ ಹೇಗೆ ಪ್ರಭಾವ ಬೀರಿದೆ? ಆ್ಯಕ್ಚುಲಿ ಪ್ರಾರ್ಥನೆಯ ಬಲದಲ್ಲಿ ಮಾತ್ರ ನಾನಿದ್ದೆ ಅಂತ ಹೇಳ್ಬೋದು. 7th ನಂತರ ದೇವರ ಒಂದು ಸಹಾಯ ನನ್ನ ಎಜುಕೇಷನ್ ವಿಷಯದಲ್ಲಿ. ಹೈಸ್ಕೂಲಿಗೆ ದಿ ಬೆಸ್ಟ್ ಸ್ಕೂಲ್ ಇನ್ ಶಿವಮೊಗ್ಗ, ಸೇಕ್ರೆಡ್ ಆ ದಿನಗಳಲ್ಲಿ ದೇವರು ನನಗೆ ಅಲ್ಲಿ ಸೀಟ್ ಸಿಗುವಂತೆ ಮಾಡಿದರು. ಹೈಸ್ಕೂಲಲ್ಲಿ ಒಳ್ಳೆ ಕಲಿತೆ ಕಾನ್ವೆಂಟಲ್ಲಿ. ಆನಂತರ ಕಾಲೇಜಿಗೆ ಸುಮ್ಮನೆ ನಾನು ಅಪ್ಲೈ ಮಾಡಿದೆ, ಆ ಕಾಲೇಜಲ್ಲಿ ಸಿಗಲ್ಲಂತೆ. DVS ಜೂನಿಯರ್ ಕಾಲೇಜ್ ಶಿವಮೊಗ್ಗ, ದಿ ಬೆಸ್ಟ್ ಕಾಲೇಜ್, ರ್ಯಾಂಕ್ ಬರೋ ಕಾಲೇಜ್, ಅಲ್ಲಿ ನನಗೆ ಸೀಟ್ ಸಿಕ್ಕಿತ್ತು. ಆಮೇಲೆ ಬೈಬಲ್ ಕಾಲೇಜಿಗೆ ಅಪ್ಲೈ ಮಾಡುವಾಗಲೂ ಆ ದಿನಗಳಲ್ಲಿ ದಿ ಬೆಸ್ಟ್ ಕಾಲೇಜ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಆ ದಿನಗಳಲ್ಲಿ ದೇವರು ನನಗೆ ಹಾಗೆ ದಿ ಬೆಸ್ಟನ್ನೇ ಕೊಡ್ತಾ ಬಂದರು. ಹಾಗೆ ಕಾಲೇಜ್ ದಿನಗಳಲ್ಲಿ ಶೋಧನೆ ತುಂಬ ಇತ್ತು. ಆವಾಗ ಎಲ್ಲ ಮಕ್ಕಳೆಲ್ಲ ಕೇಳೋದು, ಈ ಸ್ಕೂಲ್ ಡೇ ಆಮೇಲೆ ಫಂಕ್ಷನ್ ಎಲ್ಲ ಇರುವಾಗ ಮಕ್ಕಳ ಇದೆಲ್ಲ ಭಾಳ ವಿಚಿತ್ರ ಕಾಣ್ತಿತ್ತು. ಆವಾಗ ಅವ್ರು ಹೇಳೋದು, ನೀನು ಯಾಕೆ ಜಾಯ್ನ್ ಆಗಲ್ಲ, ನೀನು ಯಾಕೆ ಇವನು ಹುಡುಗಿಯರು ಸಹ ಕೇಳೋದು, ನೀನೇನು ಮಾತಾಡೋದಿಲ್ಲ, ನೀನು ಯಾಕೆ ಇದು ಮಾಡಲ್ಲ. ಪೀರಿಯಡ್ ಒಂದು ಖಾಲಿ ಇದ್ದರೆ ಕೆಲವರು ಚಾಕ್ಲೇಟ್ ತರೋದು, ತಿನ್ನೋದು, ಗಾಸಿಪ್ ಹೀಗೆಲ್ಲ ಇರ್ತಾರೆ. ನಾನು ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಆದರೆ ಲೈಬ್ರರಿ ಹೋಗಿ ಕೂತ್ಕೊಳ್ತಿದ್ದೆ ನನ್ನ ಪಾಡಿಗೆ ನಾನು. ಯಾಕಂದರೆ ವಾಟ್ ಐ ಆಮ್ ಡೂಯಿಂಗ್ ನನಗೊಂದು ಸಂತೋಷ ಇತ್ತು. ಸಂತೋಷ ಇತ್ತು. ಅವರಿಗೆ ಈ ರೀತಿಯ ವಿಷಯಗಳು ಸಂತೋಷ. ಅದನ್ನು ನೋಡುವಾಗ ನನಗೆ ಅನಿಸಿದ, ದೇವರೇ ಈ ಮಕ್ಕಳಿಗೊಂದು ಈ ಅನುಭವ ಸಿಕ್ಕಿದ್ರೆ ಎಷ್ಟು ಒಳ್ಳೆಯದು ಅಂತ ಆ ರೀತಿ ಯೋಚಿಸ್ತಾ ಇದ್ದೆ. ನಿಮಗೆ ಯಾವ ಕಾರಣಕ್ಕೂ ಆ ಜನರೊಂದಿಗೆ ಅಥವಾ ಆ ಮಕ್ಕಳೊಂದಿಗೆ ಅಯ್ಯೋ ನಾನು ಮಿಸ್ ಮಾಡ್ಕೊಳ್ತಿದ್ದೇನೆ ಯಾವತ್ತೂ ಬರಲಿಲ್ಲ. ದುಃಖ ಆಗ್ತಿತ್ತು ಅವ್ರು ಹೀಗಿದಾರಲ್ಲ ಅಂತ. ಅಂದರೆ ಅವರ ಕೆಲವರ ಕ್ಯಾರೆಕ್ಟರ್ ಟೋಟಲಿ ಲಾಸ್ ಆಗಿ ಆ ರೀತಿಯ ವಾತಾವರಣ. ಕಾಲೇಜಿಗೆ ಬರುವಾಗ ಶೋಧನೆಗಳು ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಮಕ್ಕಳ ಪರಿಸ್ಥಿತಿಯನ್ನು ನೋಡಿ, ತಂದೆ ತಾಯಿಗೆ ಸುಳ್ಳು ಹೇಳಿ ಬರೋದು, ಆಮೇಲೆ ಎಲ್ಲೆಲ್ಲೋ ಹೋಗೋದು, ಅವ್ರು ನೆನೆಸೋದು ಇವ್ರು ಕಾಲೇಜಿಗೆ ಬಂದಿದ್ದಾರೆ ಅಂತ. ಆ ದಿನಗಳಲ್ಲೆಲ್ಲ ನಾನು ನೋಡ್ತಾ ಇದ್ದೆ. ಸೊ ಅವಾಗ ನಾನು ದೇವ್ರಿಗೆ ಸ್ತೋತ್ರ ಹಿಡಿದೆ, ಇಂಥದ್ದು ಎಷ್ಟು ಹಣ ಕೊಟ್ಟರೆ ಸಿಕ್ಕಲ್ಲ, ದೇವ್ರ ಕೃಪೆಯಿಂದ ನಮಗೆ ಕೊಟ್ಟಿದ್ದಾರಲ್ಲ ಅಂತೇಳಿ. ಪ್ರಾರ್ಥನೆಯಲ್ಲೇ ಅದೇ ತಂದೆ ತಾಯಿಗೆಲ್ಲ ಭಾರಿ ಖುಷಿ ಇರ್ಬೋದು ಇಂಥ ಒಂದು, ಅವರು ಅದನ್ನು ಅಪೇಕ್ಷಿಸ್ತಾರೆ. ಅದೇ ಆದರೆ ತಂದೆ ತಾಯಿ ಈಗ ನಾವು ನಮ್ಮ ಮಕ್ಕಳನ್ನು ಇಷ್ಟು ಹೆಜ್ಜೆಗೆ ನೋಡುವ ಹಾಗೆ ಆ ದಿನಗಳಲ್ಲಿ ತಂದೆ ತಾಯಿಗೆ ನೋಡುವಂಥ ಇದು ಇರಲಿಲ್ಲ. ಅಂದರೆ ಅವ್ರಿಗೆ ಆಗ್ತಿತ್ತು, ನಾವು ತುಂಬ ಮಕ್ಕಳು, ಆದರೆ ಅದು ಸಂತೋಷನೇ ಅವರಿಗೆ. ಅವಾಗ ತಂದೆನೂ ತುಂಬ ಸ್ಟ್ರಿಕ್ಟ್ ಆಗಿದ್ದರು ಎಲ್ಲ ವಿಷಯಗಳಲ್ಲಿ ಸಹ. ಬಟ್ ಈ ವಿಷಯಗಳು ನಮ್ಗೆ ಹೆಚ್ಚಾಗಿ ಅಕೌಂಟೇಬಲ್ ಟು ಗಾಡ್. ಸೊ ಆ ರೀತಿಯಾದಂಥ ಒಂದು ನಿಮಗೆ ಬೇರೆ ಯಾರ ಭಯ, ನಿಮಗೆ ಒಂದಿದ್ದದ್ದು ದೇವರ ಭಯ. ದೇವರು ನನ್ನ ನೋಡ್ತಾ ಇದ್ದಾನೆ, ನಾನು ಮಾಡುವ ಎಲ್ಲ ಕಾರ್ಯವನ್ನು ದೇವರು ನೋಡ್ತಾ ಇದ್ದಾನೆ, ಇದೊಂದೇ ನಿಮ್ಮ ಮನಸ್ಸಲ್ಲಿ. ಅದರಿಂದಾಗಿ ನೀವು ಬೇರೆ ಯಾರು ನೋಡಾದ ಸಮಯದಲ್ಲಿ ಸಹ ನಿಮಗೆ ಏನ್ ಇಲ್ಲ ಅವಕಾಶ. ಅಂದ್ರೆ ನಾನು ಪರ್ಫೆಕ್ಟ್ ದೇವದೂತ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ವಿಷಯದಲ್ಲಿ ನನಗೆ ತೃಪ್ತಿ. ಅಂದ್ರೆ ದೇವರು ನಮ್ಮನ್ನು, ನಾನು ಹೇಳ್ತಿರೋದು ಈ ಲೌಕಿಕವಾದಂತ ಕಲರ್ಫುಲ್ ವರ್ಲ್ಡ್, ಆಕ್ಚುಲಿ ದಟ್ ಇಸ್ ನಾಟ್ ಕಲರ್ಫುಲ್. ಆಕ್ಚುಲಿ ನಮಗ್ ಜನರ ಕಣ್ಣಿಗೆ ಅದು ಕಲರ್ಫುಲ್ ಆಗಿ ಕಾಣ್ತಾ ಉಂಟು ಲೌಕಿಕ ಜನರಿಗೆ. ಆದ್ರೆ ಆ ದಿನಗಳಲ್ಲಿ ಕಲರ್ಫುಲ್ ಅಂತ ಹೇಳಿದ್ರು. ನಮಗೆ ಅಂತ ಫೈನಾನ್ಷಿಯಲ್ ಆಗಿ ಒಂದು ದೊಡ್ಡ ಇದೇನು ಇರಲಿಲ್ಲ. ಬಟ್ ಕಾಲೇಜಲ್ಲಿ ಸಹ ಒಳ್ಳೆ ವಸ್ತ್ರ ಹಾಕೊಳ್ಳುವಂಥ ಕೃಪೆ ನನಗೆ ಎಲ್ಲಿಂದ ಏನಂತ ನಂಗೆ ಗೊತ್ತಿಲ್ಲ. ಬಟ್ ದೇವರ ಸಹಾಯ ಅದೊಂದು ಕಾಲೇಜ್ ಮಕ್ಕಳೇ ಕೇಳೋದು, ಎಲ್ಲಿಂದ ತಂದೆ ಏನಿದೆ ಅಲ್ವಾ, ಆ ರೀತಿ ಅದು ದೇವರ ಒಂದು ನಡೆಸಿಕೆ ಏನೇ ಭಾಳ ಸಂತೋಷ ಪಾಸ್ಟರ್. ಈಗ ದ ಬೆಸ್ಟ್ ಸ್ಕೂಲ್ಗಳನ್ನು ಕಾಲೇಜ್ ಲೈಫ್ ಮಾಡಿದ್ರು, ಲೈಕ್ DVS ಜೂನಿಯರ್ ಕಾಲೇಜ್, DVS ಜೂನಿಯರ್ ಕಾಲೇಜ್. ನಂತರ ನೀವೊಂದು ಹೆಸರು ಹೇಳಿದ್ರಿ, ಡೂನ್ ಬೈಬಲ್ ಕಾಲೇಜ್. ಹೌದೌದು, ಬೈಬಲ್ ಕಾಲೇಜ್. ಸ್ವಲ್ಪ ಯಾಕಂದ್ರೆ ಅನೇಕ ದೇವರ ಸೇವಕರುಗಳು, ಉದಾಹರಣೆಗೆ ನನ್ನ ಪ್ರಕಾರ ಪಾಸ್ಟರ್ ಜಮಖಂಡಿ ಅವರು ಕೂಡ ಅಲ್ಲಿ ಡೂನ್ ಬೈಬಲ್ ಕಾಲೇಜ್. ನಾನು ಅದರ ಡೈರೆಕ್ಟರ್ ಅನ್ನು ವೆರಿ ಯಂಗ್ ಅಲ್ಲಿ ಒಮ್ಮೆ ಮೀಟ್ ಮಾಡಿದ್ದೆ. ಬಹಳ ದೊಡ್ಡ ದೇವರ ಸೇವಕರು, ಭಾಸ್ಕರ್ ಡಾಸನ್. ನಮ್ಮ ಟೀಚರ್, ನಿಮ್ಮ ಟೀಚರ್ ಡಾಸನ್. ಎಸ್,
ಅಂತ ಸೇವಕರು ಸಿಗೋದು ಬದುಕಿನಲ್ಲಿ ನನ್ನ ಲೈಫಲ್ಲಿ ಇಲ್ಲ. ಅಂತ ಒಬ್ಬ ಮನುಷ್ಯನನ್ನು ಫಸ್ಟ್ ಆಫ್ ಆಲ್ ಅವರ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಒಂದು, ಆದರೆ ಮಾತುಗಳು, ಆ ದೇವರ ಸಂದೇಶಗಳ, ಆ ಮೆಸೇಜಿನ ಒಂದು ಸಂದೇಶ ಕೊಡಬೇಕಾದ್ರೆ ಆ ಮೆಸೇಜನ್ನು ಅವ್ರು ಹಿಡ್ಕೊಂಡು ಬರುವಂತ ರೀತಿಗಳು ಪ್ರಾರಂಭದಿಂದ ಅಂತ್ಯದವರೆಗೆ, ಅಂತಕ್ಕೆ ಬರ್ಬೇಕಾದ್ರೆ ಒಂಥರ ಕ್ಲೈಮ್ಯಾಕ್ಸಿಗೆ ತಂದವರು ನಿಲ್ಲಿಸುವಂಥದ್ದು. ದೇವರಿಗೆ ಸ್ತೋತ್ರ. ಅಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅವರನ್ನು ನೋಡುವಂಥದ್ದು. ಮಾತ್ರ ಬೈಬಲ್ ಕ್ಲಾಸಲ್ಲಿ ಕುತ್ಕೊಳ್ಳುವಂಥ ಅವಕಾಶ ಇಲ್ಲಿ ಉಡುಪಿಯಲ್ಲಿ ನನಗೆ ಸಿಕ್ಕಿತ್ತು. ಅವರ ಇದರಲ್ಲಿ ನಮ್ಮ ಫೈನಲ್ ಇಯರಿಗೆ ಇದ್ದದ್ದು. ಬಟ್ ಅವರ ಅಂಡರಲ್ಲಿ ಕಲ್ತದಂದ್ರೆ ನಮ್ಮ ಭಾಗ್ಯ. ಅವ್ರು ಕಲ್ತದ್ದೆಷ್ಟು ಗೊತ್ತಾ? 2ನೇ ಕ್ಲಾಸ್. ಆದರೆ ಎಲ್ಲ ಬೈಬಲ್ ಲ್ಯಾಂಗ್ವೇಜನ್ನು ನೀವು ಯಾವುದೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದೆ, ಬೇರೆ ಬೇರೆ ದೇಶದವರು ಇದ್ದಾರೆ, ಸ್ಟೇಟ್ನವರು ಇದ್ದಾರೆ ಕ್ಲಾಸಲ್ಲಿ, ಆದರೆ ಎಲ್ಲದ್ರದ್ದು ಲ್ಯಾಂಗ್ವೇಜ್ ಅವ್ರು ಬಾಯ್ ಹಾರ್ಟ್ ಹೇಳುವಷ್ಟು ಕೆಪಾಸಿಟಿ ಇಡೀ ವರ್ಲ್ಡಲ್ಲಿ. ಪ್ರೊಫೆಸರ್ಗಳಿಗೆ ಇವರು ಪ್ರೊಫೆಸರ್ಗಳಿಗೆ ಇವರು ಪ್ರೊಫೆಸರ್ ಇನ್ ದ ವರ್ಲ್ಡ್. ಆ ಟೈಪಲ್ಲಿ ದೇವರು ಅಂದರೆ ಒಬ್ಬ ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ಲೋಕದ ಜ್ಞಾನಕ್ಕಿಂತಲೂ ಆತ್ಮಿಕ ಜ್ಞಾನ ವಾಕ್ಯದಿಂದ ಎಷ್ಟು. ನಿಮಗೆ ಡೇವಿಡ್ ಡಾಸನ್ ಅಲ್ಲ, ಭಾಸ್ಕರ್ ಡಾಸನ್. ನನಗೆ ಡಾಸನ್ ಹೆಸರು ಬಹಳ ನೆನಪದು. ಯಾಕಂದ್ರೆ ಮರಿಲಿಕ್ಕೆ ಆಗುದಿಲ್ಲ ಅವರ ಸಂದೇಶಗಳನ್ನು, ಯಾವತ್ತೂ ಇಲ್ಲ. ಕೆಲವೆಲ್ಲ ವಿಚಿತ್ರ ಸಂದೇಶ. ನಮಗೆ ಬೈಬಲ್ ಕಾಲೇಜ್ ಅವರಿಗೆ ಹೇಳೋದೆ ಮ್ಯಾನ್ ಆಫ್ ದ ಮೆಸೇಜಸ್. ಅವ್ರು ತೀರ್ಕೊಂಡ್ರು ಅಂತ ಕೇಳಿದೆ. ಹೌದೌದು, ಸಡನ್ ಇದಾಯ್ತು ಮಾತ್ರ ಅವರು. ಬಟ್ ಎಂತ ದೊಡ್ಡ ನಾನು ನೆನೆಸ್ತೇನೆ, ಅದಕ್ಕೆ ಭಾಗ್ಯ ಅಷ್ಟೇ. ನನಗೂ ಅಂತ ಒಂದು ಭಾಗ್ಯ ಸಿಕ್ಕಿತ್ತು. ಅವರನ್ನು ಇವನ್ ನನ್ನ ತಂದೆಯವರಿದ್ರು ಆ ಸಮಯದಲ್ಲಿ. ಅವರು ಬಂದು ಸಂದೇಶಗಳನ್ನು ಕೊಡುವಾಗ ಬಹಳ ಸ್ಟ್ರಿಕ್ಟ್ ಆಗಿದ್ರಲ್ಲ. ಹೌದು, ಭಾಳ ಕ್ಲಾಸಲ್ಲಿ ಪಾಠ ಆಗುವಾಗ ಪೆನ್ ಕೈಯಲ್ಲಿ ಹಿಡಿಬಾರ್ದು, ನೋಟ್ಬುಕ್ಕು ನೋಡ್ಬಾರ್ದು, ಕೆಳಗೆ ನೋಡಬಾರ್ದು, ಅವ್ರ ಮುಖನೇ ನೋಡ್ತಾ ಇರಬೇಕು. ನೀವು ಬರ್ಕೊಳ್ಳೋದಾದ್ರೆ ಮತ್ತೆ ಬರ್ಕೊಳ್ಳಿ, ನೀವು ಕೇಳಬೇಕು, ಅದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇದಕ್ಕಲ್ಲ, ಇಲ್ಲಿ ಬಂದಿದ್ದಾಗ ಹಾಗೆ ಮಾಡಿರ್ಬೇಕಲ್ಲ. ಉಡುಪಿಗೆ ಬಂದಿದ್ದಾಗ ಅವ್ರು ಹೇಳಿದರು, ನಾನೀಗ ಮೆಸೇಜ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತೇನೆ, ಲೈಕ್ 6:30ಗೆ ಇರಬೇಕು. ನಾನು 7:15ವರೆಗೆ ಈ ಸಂದೇಶ ಮಾಡ್ತೇನೆ, 7:30ವರೆಗೆ ಅಂದರೆ 1 hour. 7:30ವರೆಗೆ ನಾನು ಸಂದೇಶ ಕೊಡ್ತೇನೆ. ಯಾರಿಗಾದ್ರೂ ನಿಮಗಿಗೆ ಎದ್ದು ಹೋಗ್ಬೇಕು, ಯೇಸುವೆ ದೇವರಿಗೆ ಸ್ತೋತ್ರ, ಮೊಬೈಲ್ ಇಲ್ಲದಕ್ಕೋಸ್ಕರ, ಇಲ್ಲದಿದ್ರೆ ಅಲ್ಲಿಂದಲೇ ಅವರು ವಾನ್ ಮಾಡ್ತಾರೆ ಯಾರಿಗೂ. ಫಸ್ಟಿಗೆ ಅವ್ರು ಹೇಳಿದ್ರು 1 hour ಇದೆ ನನ್ನ ಸಂದೇಶ, 7:30ಗೆ ಎಕ್ಸಾಕ್ಟ್ 7:30ಗೆ ನಾನು ಸಂದೇಶ ನಿಲ್ಲಿಸ್ತೇನೆ. ಮೇ ಬಿ 8 o'clockಗೆ ನಿಲ್ಲಿಸ್ತೇನೆ. 7 to 8 ಅವ್ರದ್ದೇನೋ ಸಂದೇಶ. ಪಾಸ್ಟರ್ ಜಮಖಂಡಿ ಅವರಿಗೆ ಟ್ರಾನ್ಸ್ಲೇಟ್ ಮಾಡ್ತಿದ್ರು. ಸೊ ಅವ್ರು ಹೇಳಿದ್ರು 7 to 8 ನಾನು ಐ ಆಮ್ ಗೋಯಿಂಗ್ ಟು ಪ್ರೀಚ್. ನಾವು ಯಾರಿಗಾದ್ರೂ ನಿಮಗೆ ಎದ್ದು ಬೇಗ ಹೋಗ್ಬೇಕು ಅಥವಾ ಇನ್ನೇನಾದ್ರೂ ಇರುವುದಾದ್ರೆ, ಬಾತ್ರೂಮ್ಗೆ ಹೋಗ್ಬೇಕು, ಇಂಥದ್ದೇನಾದ್ರೆ ಈಗಲೇ ಎದ್ದು ಹೋಗಿ ಮತ್ತೆ ಬರಬೇಡಿ ಅಂತೇಳಿ ಪುನಃ ಹಿಂದೆ ಕ್ಲಾಸಿಗೆ ಲೇಟ್ ಬರಬಾರ್ದು. ಹಾಗೆ ನೀವು ಇರುವುದಾದ್ರೆ ಇರಿ, ಅದು 8 o'clock ವರೆಗೆ ಇರಬೇಕು. ಮಧ್ಯದಲ್ಲಿ ಎದ್ದು ಹೋಗ್ಬಾರ್ದು, ಮಧ್ಯದಲ್ಲಿ ಒಳಗೆ ಬರಬಾರ್ದು. ಸುಮ್ಮನೆ ಇರೋದಾದ್ರೆ ನಾನು ಸಂದೇಶ ಮಾಡ್ತೇನೆ ಅಂತೇಳಿ. ಪಾಪ ಆ ನರ್ಸಿಂಗ್ ಸ್ಕೂಲ್ನವರಿಗೆ 7:30ಗೆ ಹೋಗ್ಬೇಕಿತ್ತು. ಅವರೆಲ್ಲ ಎದ್ದು ಹೋದ್ರು, ಒಳ್ಳೆ ಹಬ್ಬ ಕೊಟ್ರು ಅವರ ದಿವಸ. ಅವ್ರು ಹೇಳಿದ್ರು, ನಾನು ಇದನ್ನು ಸಹಿಸುತ್ತಿಲ್ಲ. ಭಯಂಕರ ಶಿಸ್ತಿನ ಮನುಷ್ಯ. ಬಹಳ. ಒಂದು ಹುಡುಗ ಪಕ್ಕದಲ್ಲಿ ಕೂತು ಏನೋ ಮಾಡ್ತಿದ್ದ. ಅವ್ರು ಅಲ್ಲಿಂದ ನೇರವಾಗಿ ಹೇಳಿದ್ರು, ನಿನಗೆ ಕುತ್ಕೊಳ್ಳಿಕ್ಕೆ ಸಾಧ್ಯವಿದ್ರೆ ಕುತ್ಕೋ, ಇಲ್ಲದ್ರೆ ಎದ್ದು ಹೋಗಿ. ಅವ್ರಿಗೆ ಏನು ಬೇಸರ ಇಲ್ಲ. ಇಲ್ಲ, ಅವರು ವಾಕ್ಯದಿಂದ ಮಾತಾಡುವಾಗ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು. ಮತ್ತೆ ಆ ಮಾತಿನ ಇವತ್ತಿಗೂ ಆ ವೆಯ್ಟ್ ಹೇಳ್ತೇವೆ ನಾವು ಅಂತ, ವಾಕ್ಯದ ವೆಯ್ಟ್ ಇಷ್ಟು ಸುಂದರ. ಸೊ ಅಲ್ಲಿ ನೀವು ಅವರೇನಾಗಿದ್ರು? ಪ್ರೊಫೆಸರ್ ಆಗಿದ್ರು ನಿಮಗೆ? ನಮಗೆ ಇದು ಕ್ಲಾಸ್ ಸಬ್ಜೆಕ್ಟ್ ತಗೊಳ್ತಿದ್ರು, ನಮಗೆ ಪ್ರೊಫೆಸರ್ ಆಗಿದ್ರು ಕಾಲೇಜಲ್ಲಿ. ಸೊ ಡೂನ್ ಬೈಬಲ್ ಕಾಲೇಜ್ ಬಗ್ಗೆ ಏನು ಹೇಳ್ತೀರಿ ನೀವು? ಆ ದಿನಗಳಲ್ಲಿ, ಇವತ್ತಿಗೂ ಸಹ ಆ ದಿನಗಳಲ್ಲಿ ಒಂದು ಬೆಸ್ಟ್ ಪೆಂಟಕೋಸ್ಟಲ್ ಕಾಲೇಜ್ ಅಂತ ಇದ್ದರೆ ಅದು ಡೂನ್ ಬೈಬಲ್ ಕಾಲೇಜ್. 1942 ಆ ದಿನಗಳಲ್ಲಿ ಹ್ಯಾರಿ ಲಿಡ್ಲಿಂದ ಪ್ರಾರಂಭ ಆದದ್ದು. ಅದು ಸ್ಟಾರ್ಟ್ ಆದದ್ದು ಹೇಗೆ ಅಂದರೆ, ಅದು ದೇವರು ನಡೆಸೋದು ಹೇಗೆ ನೋಡಿ. ಆಗ್ರಾದಲ್ಲಿ ಅವರು ಸ್ಟೂಡೆಂಟ್ ಆಗಿರುವಾಗ, ಕಾಲೇಜ್ ಕಲಿತಿರುವಾಗ ಹ್ಯಾರಿ ಲಿಡ್ಲಿಗೆ ದೇವ್ರ ದರ್ಶನ ಕೊಟ್ಟು, ಕಾಲೇಜಲ್ಲಿ ಲೆಕ್ಚರ್ ಆಗ್ತಾ ಇದೆ, ನೀನು ಎದ್ದು ಹೋಗು ಅಂತ. ಅವರು ಸೀದಾ ಎದ್ದೋದ್ರು. ಎಲ್ಲ ಕ್ಲಾಸ್ನವ್ರು ನೋಡ್ತಾ ಇದ್ದಾರೆ, ಏನಪ್ಪ ಲೆಕ್ಚರರ್ ನೋಡ್ತಾ ಇದ್ದಾರೆ, ಸೀದಾ ಎದ್ದು ದೇವರಾತ್ಮ ಇವರನ್ನೇ ನಡೆಸಿ ಡೆಹ್ರಾಡೂನಿಗೆ ಬಂದು ಅಲ್ಲೊಂದು ಮರ ಇತ್ತಂತೆ. ಮರದ ಬುಡದಲ್ಲಿ ಕೂತ್ಕೊಂಡು 3 ದಿವಸ ಪ್ರೇಯರ್ ಮಾಡಿದ್ದಾರೆ. ಪ್ರೇಯರ್ ಮಾಡಿದ ಮೇಲೆ ದೇವರ ಆ ಸ್ಥಳದಲ್ಲಿ ನೀನು ಈ ರೀತಿಯಲ್ಲಿ ಒಂದು ಪ್ರಾರಂಭ ಮಾಡಬೇಕಂತೇಳಿ ದರ್ಶನ ಕೊಟ್ಟು ಪ್ರಾರಂಭಿಸಿದಂಥ ಡೂನ್ ಬೈಬಲ್ ಕಾಲೇಜ್ ಈಗ ವಿಶ್ವವಿಖ್ಯಾತ. ಹೌದು, ಇಡೀ ವರ್ಲ್ಡಿಂದೆಲ್ಲ ಬರ್ತಾರೆ. ಈವನ್ ನನಗೆ ತಿಳಿದ ಮಟ್ಟಿನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ಸ್ ಹೌದೌದು ವರ್ಲ್ಡ್ ವೈಡ್ ಬರ್ತಾರೆ, ಅಲ್ಲಿ ಕ್ಲಾಸ್ ಕೊಡ್ತಾರೆ. ಹೌದೌದು.
ಅದು ನಮಗೆ ದೇವರ ಒಂದು ಭಾಗ್ಯ ಕೊಟ್ಟಂಥ ಭಾಗ್ಯ ಅಂತ ಹೇಳಿ. ಅಲ್ಲಿ ಕಾಲೇಜ್ ಮಾಡಲಿಕ್ಕೆ ಮತ್ತು ನಮಗೆ ಅಲ್ಲಿ ಕಲಿತ ಮೇಲೆ ದ ಬೆಸ್ಟ್ ಸ್ಟೂಡೆಂಟ್ಸ್ ಇದನ್ನು ಸಹ ನಂಗೆ ಕೊಟ್ಟಿದ್ದಾರೆ. 2 ಬೆಸ್ಟ್ ಹೌದು. ಅಲ್ಲಿ ನಮಗೆ ಒಂದು ಲೆಕ್ಚರರ್ 3 ವರ್ಷ ಅಬ್ಸರ್ವ್ ಮಾಡಿದ್ದಾರೆ. ನಮ್ಮ ರೂಮನ್ನು ಚೆಕ್ ಮಾಡಿದ್ದಾರೆ, ಕ್ಲೀನ್ಲಿನೆಸ್ ಚೆಕ್ ಮಾಡಿದ್ದಾರೆ, ನಮ್ಮದು ಎಲ್ಲವನ್ನು 3 ವರ್ಷದಲ್ಲಿ 3 ಇಯರ್ಸಲ್ಲಿ ಒಂದು ದಿನವೂ ಬೆಲ್ ಆದಮೇಲೆ ನನ್ನ ಸ್ಟೆಪ್ಪನ್ನು ಕ್ಲಾಸ್ ಒಳಗೆ ಇಡಲಿಲ್ಲ. ಐ ವಾಸ್ ಬಿಫೋರ್ ದ ಬೆಲ್. ಯಾವಾಗಲೂ ಒಂದು ದಿವಸ ಸಹ ನಾನು ಹೋಗಲಿ, ಯಾರೇನಂತ ರಿಸ್ಟ್ರಿಕ್ಷನ್ ಇಲ್ಲ, ಬಟ್ ದೇವರಿಗೋಸ್ಕರ ಹಾಗಾಗಿ ಒಂದು ದಿನ ಸಹ ನಾನು ಲೇಟ್ ಹೋಗಲಿಲ್ಲ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಒಂದು ಲೆಕ್ಚರರ್, ಅವರು ಕೆನಡಾದಲ್ಲಿ ಕಲ್ತವರು, ಅವರು ಅಬ್ಸರ್ವ್ ಮಾಡಿ ಎಲ್ಲರ ಮುಂದೆ ಕರೆದು ನನಗೆ ಸನ್ಮಾನ ಮಾಡಿದ್ದಾರೆ. ಹೌದಾ? ಮತ್ತು ಕ್ಲೀನ್ಲಿನೆಸ್ ಅದರ ವಿಷಯದಲ್ಲೆಲ್ಲ ಇದು ಮಾಡಿದ್ದಾರೆ. ಬಟ್ ಅಲ್ಲಿ ಸಿಗೋದೇ ಇದು ಭಾಗ್ಯ, ಬಟ್ ದೇವರು ಆ ರೀತಿ ನಡೆಸಿದ್ರು ಅಂತೇಳಿ ಅದನ್ನು ನಮ್ಮ ಸಂತೋಷ. ನಿಮಗಾದ್ರೆ ಶಿಸ್ತುಬದ್ಧ ಜೀವಿತ ನಿಮ್ಮ ಯವನ ಪ್ರಾಯದಿಂದಲೇ ನೀವು ಮಾಡಿಕೊಂಡು ಬಂದಿರಿ. ದೇವರ ಸಹಾಯ. ಅದೇ ಅಲ್ಲಿ ಸಹ ನಾವು ಹೆಚ್ಚಾಗಿ ರಾತ್ರಿಗಳಲ್ಲಿ ನೆನೆಸೋದಿಲ್ವಾ ದೇವರು ಎಲ್ಲರಿಗೆ ಸಹಾಯ ಮಾಡ್ತಾನಂತೇಳಿ? ಮಾಡ್ತಾರೆ, ಖಂಡಿತ ಸಹಾಯ ಮಾಡ್ತಾರೆ ಅವ್ರವ್ರದ್ದು. ಬಟ್ ನಾನು ಯಾಕಂದರೆ ಈಗ ಒಂದು ತಾಯಿಗೆ 10 ಮಕ್ಕಳಿದ್ದರೆ 10 ಮಕ್ಕಳು ಡಿಫ್ರೆಂಟ್ ರಿಲೇಷನ್ಶಿಪ್ ಇರುತ್ತೆ. ದೊಡ್ಡವನ ಸಂಬಂಧವೇ ಎರಡನೇವನು ಬಂದ್ಬಿಟ್ಟು ನಾನು ದೊಡ್ಡವನಾಗೆ ನಾನು ಇವತ್ತು ಆ್ಯಕ್ಟ್ ಮಾಡ್ತೀನಿ ಅಂತೇಳಿ ತಾಯಿ ಒಪ್ಪೋದಿಲ್ಲ. ಅವರವರಾಗಿ ಇರಬೇಕು. ಹಾಗೆ ಐ ಥಿಂಕ್ ದಟ್ ವೇ. ನಾನಾಗಿ ನನ್ನ ಕರ್ತನು ನನ್ನ ಅನುಭವ ನನಗೆ ಸಂತೋಷ ತೃಪ್ತಿ ತಂದಿದೆ ಅಂತೇಳಿ. ಭಾಳ ಅದು ನಿಮ್ಮ ಬಹಳ ವೈಯಕ್ತಿಕವಾದದ್ದು, ದೇವರೊಂದಿಗಿರುವ ಹೌದು ನಿಮ್ಮ ಸಂಬಂಧ. ನೀವು ಅಪೇಕ್ಷಿಸ್ತೀರಿ ಜನರು ಕೂಡ ಇಂಥ ಒಂದು ಬಾಂಧವ್ಯದಲ್ಲಿ ನಾನು ಪಡುವಂಥ ಸಂತೋಷವನ್ನು ಜನರು ಕೂಡ ಖಂಡಿತ ಅದು ಅನುಭವದಿಂದನೇ ತಿಳ್ಕೊಂಡ್ರೆ ಆ ಭಾಗ್ಯಕರವಾದ ಅನುಭವ. ಯಾಕಂದರೆ ಇದು ಇನ್ನೊಬ್ರು ಹೇಳಿ ನಾವು ತಿಳ್ಕೊಳ್ತೇವಲ್ಲ, ಅದೇನಿದ್ರು ಅಷ್ಟಕ್ಕಷ್ಟೇ. ಬಟ್ ನಾವಾಗಿ ತಿಳ್ಕೊಳ್ತೇವಲ್ಲ, ನಾವಾಗಿ ತಿಳ್ಕೊಂಡು ಹೋಗ್ತೇವಲ್ಲ, ಅದು ನಿಜವಾಗಿ ತುಂಬ ಪವರ್ಫುಲ್ ಇರುತ್ತೆ. ಎಷ್ಟು ವರ್ಷ ಡೂನ್ ಬೈಬಲ್ ಕಾಲೇಜಲ್ಲಿ ಇದ್ದು? 3 ಇಯರ್ಸ್. 3 ಇಯರ್ಸ್ ಇದ್ದು. ಹೌದು. ನಿಮಗೆ ಬಹಳ ದೇವರ ವಾಕ್ಯದ ಜ್ಞಾನದಲ್ಲಿ ನಿಮಗೆ ಬೆಳೀಲಿಕ್ಕೆ ಒಳ್ಳೆ ಅನುಭವ. ಮತ್ತು ಅಲ್ಲಿ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಹೆಚ್ಚಾಗಿ ಏನು ಮಾಡ್ತಾರೆ, ಫ್ರೈಡೇಗಳಲ್ಲಿ ಅವರು ಸ್ಪೆಷಲ್ ಗೆಟ್ ಟುಗೆದರ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್, ಮತ್ತು ಕೆಲವೊಮ್ಮೆ ಯಾವುದಾದ್ರೂ ಒಂದು ವೀಡಿಯೋ ಅದು ಇದೆಲ್ಲ ನೋಡಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ಫ್ರೀ ಆಗಲಿ ಅಂಥೇಳಿ ಫ್ರೈಡೇ ನೈಟ್ಗಳಿರುತ್ತೆ. ಕೆಲವೊಮ್ಮೆ 2 ವಾರಕ್ಕೊಮ್ಮೆ, ತಿಂಗಳಿಗೊಂದು ಕಂಪಲ್ಸರಿ ಇರುತ್ತೆ. ಆದರೆ ನಾನೇನು ಮಾಡಿದ್ದೀನಿ, ಆವತ್ತು ಸ್ಪೆಷಲ್ ಡಿನ್ನರ್, ಆಮೇಲೆ ಎಲ್ಲ ಒಳ್ಳೆ ಇದಿರ್ತದೆ, ಊಟ ಎಲ್ಲ ಒಳ್ಳೆ ಇರ್ತದೆ. ಆದರೆ ಆ ದಿನದಲ್ಲಿ ಎಲ್ಲ ಸ್ಪೆಷಲ್. ಆದರೆ ನಾನು ಬೈಬಲ್ ಕಾಲೇಜಿಗೆ ಹೋಗುವಾಗಲೇ ತೀರ್ಮಾನ ಮಾಡಿದೆ, ಸ್ಯಾಟರ್ಡೇ ರಜೆ ಇರೋದ್ರಿಂದ ಫ್ರೈಡೇ ನೈಟ್ ನಾನು ಪ್ರೇಯರಲ್ಲಿ ಇರ್ತೀನಿ ಅಂತ. ಹಾಗೆ ಹೇಳಿ ಆದಮೇಲೆ ಅಲ್ಲಿ ಹೋಗುವಾಗ ಹೀಗೆ ಅಂತ ಗೊತ್ತಾಯಿತು. ಬಟ್ ಐ ಸ್ಯಾಕ್ರಿಫೈಸ್ಡ್. ನಾನು ಒಂದು ಫ್ರೈಡೇನೂ ಇದಕ್ಕೆ ನಾನು ಅವಕಾಶ ಇದು ಮಾಡಲಿಲ್ಲ. ನಾನು ಪ್ರೇಯರ್ಗಾಗಿ ತೀರ್ಮಾನ ಮಾಡಿದ್ದೇನೆ. ಅದು ಕೆಲವೊಮ್ಮೆ ಅದು ಶೋಧನೆ ಆಗಿರ್ಬೋದು, ಬಟ್ ಎಷ್ಟೋ ರಾತ್ರಿ ನಾನು ಬೆಳಿಗ್ಗೆ ತನಕ ಪ್ರಾರ್ಥಿಸಿದ್ದೀನಿ. ಉಂಟು ಸ್ಯಾಟರ್ಡೇ ರಜೆ ಅಲ್ಲ, ಮತ್ತು ನಾವು ರೆಸ್ಟ್ ಮಾಡ್ಬೋದು ಅಂತೇಳಿ. ಆ ರೀತಿಯಲ್ಲಿ ನಮಗೆ ತುಂಬ ಯಾರು ಹೇಳಿ ಅಲ್ಲ, ನಮ್ಮ ಫ್ರೆಂಡ್ಸು ಕೆಲವೊಮ್ಮೆ ಗೊತ್ತಿರಲ್ಲ. ನಾನೇನು ಮಾಡ್ತೇವೆ, ಅವ್ನು ಮಲಗಿದ ಮೇಲೆ ಎದ್ದೋಗಿ ರೂಮಲ್ಲಿ ಪ್ರೇಯರ್ ರೂಮ್ ಅಂತ ಇದೆ, ಅವ್ರು ಮಲಗಿದ ಮೇಲೆ ಎದ್ದೋಗಿ ಅವನಿಗೆ ಗೊತ್ತೇ ಇಲ್ಲ ಕೆಲವೊಮ್ಮೆ. ಹಾಗೆಲ್ಲ ದೇವರ ಒಂದು ನಡೆಸುವಿಕೆ. ಹೌದು. ಇದು ಡೆರಾಡೂನಲ್ಲಿ ಇರೋದಲ್ಲ? ಇದು ಡೆರಾಡೂನಲ್ಲಿ, ಮಸ್ಸೂರಿ, ಡೆರಾಡೂನ್ ತಂಪು ಸ್ಥಳ. ಕೆಲವೊಮ್ಮೆ ಮೈನಸ್ ತನಕ ಬರುತ್ತೆ. ಅಂದರೆ ಡಿಸೆಂಬರ್ ಜನವರಿ ಸ್ನೋಫಾಲ್ ಆಗುತ್ತೆ. ಅಲ್ಲಿ ಮಸೂರಿ ಹಿಲ್ ಇದೆ, ಹಿಮಾಲಯ ಬೆಲ್ಟ್ ಅದು. ಹಾಗಾಗಿ ಸ್ನೋಫಾಲ್ ಕೆಲವೊಮ್ಮೆ ಫೆಬ್ರವರಿ, ಕೆಲವೊಮ್ಮೆ ಜನವರಿ ಹೀಗೆಲ್ಲ ಆಗ್ತದೆ. ಫುಲ್ ಮೌಂಟೇನ್ ವೈಟ್. ನಿಮಗೆ ನಮ್ಮ ಮಂಗಳೂರಿನವ್ರಿಗೆ ಅಲ್ಲಿ ಹೋಗ್ಬೇಕಾದ್ರೆ ಬಹಳ ಖುಷಿ ಆಗ್ಬೋದು. ತಂಪು, ಆದರೆ ತಡ್ಕೊಳ್ಳೋ ಕೆಪಾಸಿಟಿನೂ ಬೇಕು ನಿಜವಾಗಿ. ಹಾಗೆ. ಸೊ ಅಲ್ಲಿಂದ ಏನು ಮಾಡಿದ್ರಿಪ್ಪ? ನಿಮಗೆ ಒಳ್ಳೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಮತ್ತು ದ ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಬೇರೆ ಬಂತು ಅಂತ ಹೇಳಿದ್ರು. ಮತ್ತೆ ಅಲ್ಲಿಂದ ಬೈಬಲ್ ಕಾಲೇಜ್ ಆದ ನಂತರ ಏನಾಯಿತು? ಫಸ್ಟ್ ಈಗ ಬೆಸ್ಟ್ ಅವಾರ್ಡ್ ಅಂತ ಹೇಳಿದರೆ ಎಲ್ಲರ ಮುಂದೆ ನಮ್ಮನ್ನು ಕರೆದು, ಅಂದರೆ ಅದಕ್ಕಾಗಿ ಅವಾರ್ಡ್ ಇಡಲಿಲ್ಲ ಅವರು, ಬಟ್ ಸ್ಪೆಷಲ್ ಆಗಿ ನನಗೆ ಆ ದಿನಗಳಲ್ಲಿ ಎಲ್ಲಿಯೂ ಸಿಗದಿರತಕ್ಕಂಥ ಒಂದು ಒಳ್ಳೆ ಪುಸ್ತಕ ನನಗೆ ಕೊಟ್ಟು 2 ಬುಕ್ ಸಿಕ್ಕಿದೆ ನನಗೆ ಇದಕ್ಕಾಗಿ. ಅದೇ ಇವತ್ತಿಗೂ ನನ್ನ ಹತ್ರ ಇದೆ. ಫುಲ್ ಆಫ್ ನಾಲೆಜ್ ಆ ಪುಸ್ತಕದಲ್ಲಿ, ಅಷ್ಟು ಇದಿದೆ. ಆ ದಿನಗಳಲ್ಲಿ ಸಿಕ್ಕಿತ್ತು. ಸೊ ದೇವರಿಗೆ ಸ್ತೋತ್ರ. ನಂತರ ನಾನು 92 ಗ್ರ್ಯಾಜುಯೇಷನ್ ಆದಮೇಲೆ ನಾನು ಸೀದಾ ಶಿವಮೊಗ್ಗಕ್ಕೆ ಬಂದೆ. ಶಿವಮೊಗ್ಗ ವುಮನ್ ಪಾಸ್ಟ್ ಹತ್ರ ಅಲ್ಲಿದ್ದು
ತಿರುಗಿ ಗುಡಿಗೆ ನೀವು ಎಲ್ಲಿಂದ ಹೋದಿರಿ ಅಲ್ಲಿಗೆ ಬಂದಿರಿ. ಅವ್ರಿಗೂ ನನ್ನನ್ನು ಅಂದ್ರೆ ದೂರ ಕಳಿಸುವ ಅವ್ರಿಗೂ ಇಷ್ಟ ಇಲ್ಲ, ಒಂದು ಮಕ್ಕಳ ಹಾಗೆ. ನಾನು ಸಹ ಅಷ್ಟೇ ಹೊಂದ್ಕೊಂಡಿದ್ದೆ. ಸೊ ಒಂದು ಒಳ್ಳೆ ಇದಾಯಿತು. ಮತ್ತು ಒಂದು 2 years ನಾನು ಅಲ್ಲಿದ್ದೆ. ಅಲ್ಲಿದ್ದುಕೊಂಡು ಚಿತ್ರದುರ್ಗಕ್ಕೆ ನಾನು ಮಿನಿಸ್ಟ್ರಿ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಚಿತ್ರದುರ್ಗಕ್ಕೆ ಅಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ರು. ನಮ್ಮ ರಾಜ ಟೈರ್ಸ್ ಅಲೆಕ್ಸಾಂಡರ್ ಗೊತ್ತಲ್ಲ, ನಮ್ಮ ಅವರು TV ಪ್ರೋಗ್ರಾಮ್ ಎಲ್ಲ ಕೊಡಲಿಕ್ಕೆ ಬರ್ತಿದ್ರು, ಚಿತ್ರದುರ್ಗದವರು. ಅವರ ಇದರಲ್ಲಿ ಗ್ಯಾರೇಜಲ್ಲಿ ತುಂಬ ಜಾಗ ಇತ್ತು. ಅಲ್ಲಿ ಮಧ್ಯಾಹ್ನ ನಾನು ಶಿವಮೊಗ್ಗದಲ್ಲಿ ಆರಾಧನೆ ಮುಗಿಸಿದ ಮೇಲೆ ಈವ್ನಿಂಗ್ ಹೋಗಿ ಅಲ್ಲಿ ಆರಾಧನೆ, ಕೆಲವು ಇಂಜಿನಿಯರ್ ಸ್ಟೂಡೆಂಟ್ಸ್ ಮತ್ತು ಕೆಲವರೆಲ್ಲ ಸೇರಿ ಬರ್ತಾಯಿದ್ರು. ಹಾಗೆ ನಾನು ಅಲ್ಲಿ ಆರಾಧನೆ ನಡೆಸಿ ರಾತ್ರಿ ವಾಪಸ್ ಬರ್ತಾ ಇದ್ದೆ ಶಿವಮೊಗ್ಗಕ್ಕೆ. ಮತ್ತೆ ಅಲ್ಲಿ ಎಷ್ಟು ಸಮಯ ಇದ್ರಿ ಶಿವಮೊಗ್ಗದಲ್ಲಿ 2 years ಆದಮೇಲೆ ಮತ್ತೆ ನಾನು ಇಲ್ಲಿ ಪ್ರಾರ್ಥನೆ ಮಾಡುವಾಗ ನಾನು ಆ್ಯಕ್ಚುಲಿ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಸೆಕ್ಯುಲರ್ದು ನಾನು MA ಇದರಲ್ಲಿ ಎಕನಾಮಿಕ್ಸಿಗೆ ಅಪ್ಲೈ ಮಾಡಿ ಬಂದಿದ್ದೆ ನಾನು ಮೈಸೂರು ಯೂನಿವರ್ಸಿಟಿಗೆ. ಆಮೇಲೆ ನಾನು ಹೇಳಿದೆ ಹೇಗೂ ನಾನು ಇಲ್ಲಿದ್ದೇನಲ್ಲ ಅದನ್ನು ಮುಂದುವರಿಸ್ತೇನೆ ಅಂತೇಳಿ. ಅಷ್ಟೊತ್ತಿಗೆ ಹಳೆ ಅಂಗಡಿಯಲ್ಲಿ ಪಾಸ್ಟರ್ P. A. ಅಬ್ರಹಾಂ ಅವರು ಹೀಗೆ ಹೋಗುವಂಥದ್ದು ವಿಷಯದಲ್ಲಿ ಉಮನ್ ಪಾಸ್ಟರ್ ಹೇಳಿದರು, ಹೀಗೆ ಹೋಗ್ತಾ ಇದ್ದಾರೆ, ನೀವು ಪ್ರೇಯರ್ ಮಾಡಿ ನೋಡು, ದೇವರ ನಡೆಸುವಿಕೆ ಇದ್ದರೆ ನೀವು ಹೋಗ್ಬೋದು ಅಂತ. ಮತ್ತು ನಾನು ಪ್ರಾರ್ಥಿಸುವಾಗ ನನಗೆ ಸಮಾಧಾನ ಕಂಡಿತ್ತು. ನಾನು ಸೆಕ್ಯುಲರ್ದನ್ನು ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿ ಸೀದಾ ನಾನು 94ನೇ ಇಸ್ವಿಗೆ ಯಾವುದೆಲ್ಲ ಈಗ ನೋಡಿ, ನೀವು ಈಗ ಇರೋದು ಪಾಸ್ಟರಲ್ ಮಿನಿಸ್ಟ್ರಿ, ಸಭಾ ಸೇವಕನ ಸೇವೆ, ಇದಲ್ಲದೆ ನೀವು ಯಾವ ಸೇವೆನೆಲ್ಲ ಮಾಡ್ತಾ ಇದ್ದೀರಿ? ನಾನು ಸೇವೆಯಲ್ಲಿ ಅಂದರೆ ನಮಗೆ ನಾನು ಡೆಹ್ರಾಡೂನಿಂದ ಬಂದ ಮೇಲೆ ನಮಗೆ ಇಬ್ರಾ ಅಂತ ಇಂಟರ್ನ್ಯಾಷನಲ್ ಬೈಬಲ್ ರೇಡಿಯೋ ಅಸೋಸಿಯೇಷನ್ ಅಂತೇಳಿ ಅದರಲ್ಲಿ ಮ್ಯಾನೇಜ್ಮೆಂಟಲ್ಲಿದ್ದೆ ನಾನು. ಮ್ಯಾನೇಜ್ಮೆಂಟ್ ಅದು ಆವಾಗ ವರ್ಷಕ್ಕೊಮ್ಮೆ ಅಲ್ಲಿ ಹೋಗಲಿಕ್ಕೆ ಸಿಗ್ತಿತ್ತು. ಆಲ್ಮೋಸ್ಟ್ ಒಂದು 7-8 years ಅಲ್ಲಿಂದ ಬಂದ ನಂತರ ಫ್ಲೈಟ್ ಟಿಕೆಟ್ ಸಹ ಕೊಡ್ತಿದ್ರು, ಹೋಗಿ ಬರೋದು, ಮೀಟಿಂಗು ಹಾಗೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ. ಆ ನಂತರ ನಾವು ಸಂತೋಷ ಮಾರ್ಗ ಕಾರ್ಯಕ್ರಮ ಜಮಖಂಡಿ ಅವರೊಟ್ಟಿಗೆ ಒಂದು ಡ್ರಾಮದ್ದು ಸ್ಕಿಟ್ ಎಲ್ಲ ನಡೀತಿತ್ತು. ಅದರೊಟ್ಟಿಗೆ ಅದರಲ್ಲಿ ಸಹ ಕೆಲವು ವರ್ಷ ನಾವು ರೇಡಿಯೋ ಕಾರ್ಯಕ್ರಮದಲ್ಲಿ ನಾವು ಟೀಮ್ ಆಗಿ ಅದರಲ್ಲಿ ಇದು ಮಾಡ್ತಿದ್ದೆವು. ಮತ್ತು ನಮ್ಮದು FFCK ಫೆಲೋಶಿಪ್ ಇದೆ, ಹೋಮ್ವರ್ಕ್ ಅವ್ರದ್ದು. ಆ ಒಂದು ಫೆಲೋಶಿಪ್ಪಲ್ಲಿ ಮತ್ತು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಅವ್ರು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಮಾಡ್ಕೊಂಡು ಬಂದೆ. ಇನ್ನೂ ಕೆಲವು ಈಗಲೂ ನಾನು ಹೋಗ್ತಾ ಇದ್ದೇನೆ. ಬೈಬಲ್ ಕಾಲೇಜಿಗೆ ಟೀಚ್ ಮಾಡಲಿಕ್ಕೆ ದಾವಣಗೆರೆ ಹೋಗ್ತೀರಿ, ಈಗ ಹೋಗ್ತಾ ಇದ್ದೇನೆ. ಆಮೇಲೆ ಕೇರಳದಲ್ಲಿ ಒಂದು ಕಡೆ ನಾನು ಕ್ಯಾಲಿಕಟ್ಟಲ್ಲಿ 1-2 ವರ್ಷ ಹೋದೆ ಟೀಚ್ ಮಾಡಲಿಕ್ಕೆ. ಹಾಗೆ ನನ್ನ ಕೈಯಲ್ಲಾಗುವಂಥ ಸಣ್ಣ ಪುಟ್ಟ ಇದು ಔಟ್ರೀಚ್ಗೆಲ್ಲ ಹೋಗ್ತೀರಿ? ಔಟ್ರೀಚ್ಗೆ ನಾನು ಶಿವಮೊಗ್ಗದಲ್ಲಿದ್ದಾಗ ಚಂದ್ರಪ್ರಸಾದ್ ಅಂಕಲ್, ಮಂಡಗದ್ದೆ, ಅವರು ನನಗೆ 78ಇಂದನೂ ಅವ್ರದ್ದು ಒಡನಾಟ. ಹಾಗೆ ನನಗೂ ಅವರ ನೋಡುವ ಅವಕಾಶ. ಹೌದೌದು, ಮಂಡಗದ್ದೆ ಚಂದ್ರ ಅವ್ರ ಕಾರಲ್ಲಿ ಕೆಲವೊಮ್ಮೆ ಗೋಸ್ಪಲ್ ಟೂರ್ ಅಂತ ಅಲ್ವಾ, ಅವಾಗ ನಾವು ಎಲ್ಲ ಸ್ಥಳಗಳಿಗೆ ಹೋಗೋದು ಭಾಳ ಇಂಟ್ರೆಸ್ಟ್. ಅವ್ರದ್ದೊಂದು ದೊಡ್ಡ ಕಪ್ಪು ಒಂದು ದೊಡ್ಡ ಗಾಡಿ ಇತ್ತು, ನಾನು ಅವರ ನೋಡುವಾಗ ಅಂಬಾಸಿಡರ್. ಅವ್ರು 1952 ಅಲ್ಲಿ ತಗೊಂಡ ಗಾಡಿ, ಅವಾಗ ಯಾರಿಗೂ ಇಲ್ಲ ಅಂತ. ಆ ದಿನಗಳಲ್ಲಿ ಅವರು ಬಹಳ ಆಸ್ತಿ, ಹೌದು, ತುಂಬ ಅನುಕೂಲಸ್ಥರು. ಹಾಗೆ ಅವರು ಹೀಗೆ ಸೇವೆಯಲ್ಲಿ ಸಹ ಅವಾಗ ಅವರೊಟ್ಟಿಗೂ ಟೀಮ್ ವರ್ಕ್ ಆಗಿ ಹೋಗ್ತಿದ್ದೆವು. ಮತ್ತು ನನಗೆ ಔಟ್ರೀಚ್ ಅಂದರೆ ಭಾಳ ಇಂಟ್ರೆಸ್ಟ್. ಬೈಬಲ್ ಕಾಲೇಜಲ್ಲಿ ಶನಿವಾರ ರಜಾ, ನಾನು ಮತ್ತು ನನ್ನ ಫ್ರೆಂಡ್ ಗಾಸ್ಪಲ್ ಬುಕ್ಸನ್ನು ತೊಗೊಂಡು ಶನಿವಾರ ಎಲ್ಲ ಹೋಗಿ ಲ್ಯಾಂಗ್ವೇಜ್ ಅಷ್ಟು ಬರೋದಿದ್ದರು ಹೋಗಿ ಇದು ಮಾಡಿ ಔಟ್ರೀಚ್ ಮಾಡಿ ಬರ್ತಿದ್ವಿ. ಬೈಬಲ್ ಕಾಲೇಜಲ್ಲಿ ಎವ್ರಿ ಮಂತ್ ನಮಗೆ ಔಟ್ ಸ್ಟೇಷನ್ಗೆ ಹೋಗಲೇಬೇಕು. ಅದು ಸಹ ನಾವು ಅದರಲ್ಲಿ ಭಾಗವಹಿಸಿ ಮಾಡ್ತಿದ್ದೆವು. ಹಳೆ ಅಂಗಡಿ ಬಂದ ಮೇಲೆ ಸ್ಟಾರ್ಟಿಂಗ್ ಡೇಸಲ್ಲಿ ತಿಂಗಳಲ್ಲಿ ಒಂದು ಸಂಡೇ ನಾವು ಹಾಗೆ ಕೆಲವು ಕಡೆ ಔಟ್ರೀಚ್ ಮಾಡಿದೆವು. ಮತ್ತು ಸ್ವಲ್ಪ ವಿರೋಧ ಎಲ್ಲ ಬಂತು, ಮತ್ತು ಆ ಪರಿಸ್ಥಿತಿ ಭಾಳ ಒಂಥರ ಇದಾದ್ದರಿಂದ, ಅದಕ್ಕೆ ಫೇವರಬಲ್ ಆಗದೇ ಇದ್ದದ್ರಿಂದ ಮತ್ತೆ ಅದನ್ನು ನಿಲ್ಲಿಸಿದೆವು. ಸೊ ಈಗ ಪಾಸ್ಟ್ರೆ ಹೆಚ್ಚು ಕಡಿಮೆ 21 ವರ್ಷ ಪಾಸ್ಟ್ರೆ ಇಲ್ಲಿಗೆ ಹಳೆಂಗಡಿಗೆ ಬಂದು 22 ವರ್ಷ. ಅಂದರೆ ಆಲ್ಮೋಸ್ಟ್ ನಿಮ್ಮ ದೊಡ್ಡ ಪಾಲನ್ನು ನೀವು ಹಳೆಂಗಡಿಯಲ್ಲಿ ಕಲ್ತು, ಸೇವೆಯ ಅತಿ ದೊಡ್ಡ ಪಾಲನ್ನು ನೀವು ಕಲ್ತಿರಿ. ನಾನು ನೆನೆಸುವ ಪ್ರಕಾರ ನಾಟ್ ಇವನ್ 10% ನಿಮಗೆ ಅಲ್ಲಿ ಬೇರೆ ಕಡೆ ಇರಲಿಕ್ಕೆ ಆಗಲಿಲ್ಲ. ಬಂದು ಆ ಕಾಲೇಜ್ ಆದ ಕೂಡಲೇ ಒಂದು ದೊಡ್ಡ ಸೇವೆ, ದೇವರ ಭಾರ ನಿಮಗೆ ಕೊಟ್ಟಿದೆ. ಭಾಳ ಸಂತೋಷ ಪಾಸ್ಟ್ರೆ. ಈಗ ಈ ಎಲ್ಲ ಸೇವೆಗಳ ಮಧ್ಯದಲ್ಲಿ ನಿಮಗೆ ಅತಿಯಾಗಿ ಮನಸ್ಸಿಗೆ ಮುಟ್ಟಿದಂಥ ಒಂದು ಸಂತೋಷದ ಅಥವಾ ಆ ಒಂದು ಸಂತೋಷ, ಅಂದರೆ ದೇವರ ಸೇವಕರಿಗೆ, ದೇವರ ಮಕ್ಕಳು, ದೇವರೆಲ್ಲ ಸಂತೋಷವನ್ನು ಅನುಗ್ರಹಿಸ್ತಾನೆ.
ಆದರೆ ಅತಿಯಾಗಿ ನಾನು ಮರಿಲಿಕ್ಕೆ ಆಗದಂಥ ಒಂದು ಘಟನೆ ಯಾವುದಾದ್ರು ನಿಮ್ಮ ಮನಸ್ಸಲ್ಲಿದೆ? ಘಟನೆ ಅದು 2-3 ಭಾಗವಾಗಿ ನಾವು ಮಾಡ್ಬೋದು. ನಾವು ಸಣ್ಣ ಪ್ರಾಯದಲ್ಲಿದ್ದಾಗ ಇದ್ದಂಥ ಅನುಭವ ಸೇವೆಗೆ ಬಂದ ಮೇಲೆ ಅಲ್ಲ, ಈಗ ಸ್ವಾರ್ಥಿಕ ಸೇವೆಯಲ್ಲಿ ಬಂದ ಮೇಲೆ 21-22 ವರ್ಷ ಇದರಲ್ಲಿ ಆದಂಥ ಒಂದು ನಿಮ್ಮ ಮನಸ್ಸು ಆಗಿದಂತ ಏನಂದರೆ, ನಾವು ಸಾರುವಂಥ ದೇವರ ವಚನ ದೇವರ ಮಕ್ಕಳು ಹಾಗೆ ತಗೊಂಡು ಅವರ ಜೀವಿತದಲ್ಲಿ ಬದಲಾವಣೆ ಆಗುವಾಗ, ಅವರು ದೇವರಿಗೆ ಸಮರ್ಪಿಸಿಕೊಡುವಾಗ, ಅದು ನನ್ನ ಜೀವಿತದಲ್ಲಿ ಕಂಡುಕೊಂಡಂಥ ದೊಡ್ಡ ಸಂತೋಷ. ಅದ್ಭುತ ಸೂಚಕ ಹೊರತುಪಡಿಸಿ ಸೂಚಕ ಕಾರ್ಯ ಒಂದು ವೇಳೆ ನೀವು ಹೇಳಿಕ್ಕೆ ಹೋದ್ರೆ ತುಂಬ ಇದೆ ಹೇಳಿಕೊಂಡು ಕೂತ್ಕೊಳ್ಳುವ ಹಾಗೆ ಇಲ್ಲ. ಈಗ ಇಲ್ಲ, ನಾವು ಅದರ ವಿಷಯದಲ್ಲಿ ಹೆಚ್ಚು ಹೈಲೈಟ್ ಮಾಡುವುದಿಲ್ಲ. ಬೇಕಾದಷ್ಟಿದೆ, ಅವರವ್ರು ಬೇಕಾದ್ರೆ ಹೇಳ್ಕೊಳ್ಳಿ ಅಂತೇಳಿ ಅದರ ವಿಷಯದಲ್ಲಿ ಹೆಚ್ಚು ಹೇಳೋದಿಲ್ಲ. ಬಟ್ ಸ್ಪಿರಿಚುವಲ್ ಆಗಿ ನಾವು ಒಬ್ಬ ವ್ಯಕ್ತಿಯು ಕ್ರಿಸ್ತೇಸು ಸ್ವಾಮಿಯನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ಸಿಗುವಂತ ಸಂತೋಷಕ್ಕಿಂತ, ಅಂದರೆ ಸ್ವಾರ್ಥಿಕರಾದ ನಿಮಗೆ ಅದರಲ್ಲಿ ಸಿಗುವಂತ ಸಂತೋಷಕ್ಕಿಂತ ಬೇರೆ ಯಾವ್ದು ಸಂತೋಷ ದೊಡ್ಡದಾಗಿ ಕಾಣೋದಿಲ್ಲ. ಅಲ್ಲ, ನೀವೀಗ ಅದನ್ನೇ ಹೇಳಿದ್ರಿ. ಅಂದ್ರೆ ನೀವು ಹೇಳಿದ್ದು ಬಹಳ ಚಂದ ಆಗಿತ್ತು, ನಾನು ಸ್ವಲ್ಪ ಸಿಂಪಲ್ ಮಾಡಿದ್ದು, ಸ್ವಲ್ಪ ಎನಿವೆ ಪಾಸ್ಟರ್, ಈಗ ಇದು ಯಾವುದಾದ್ರೂ ಘಟನೆಗಳು ನಿಮ್ಮ ಬದುಕಿನಲ್ಲಿ ಬಹಳ ದೊಡ್ಡ ಶೋಧನೆ ಅಂತ ಹೇಳಿ ಬಂದು ಗಾಢಾಂಧಕಾರ ಅಂತ ಹೇಳ್ತೇವೆ ನಾವು, ಕಣಿವೆಯಲ್ಲಿ, ಕತ್ತಲಿನ ಕಣಿವೆಯಲ್ಲಿ ನಡೆದಂಥ ಅನುಭವಗಳೇನಾದ್ರೂ ಆಗಿದೆ ಪಾಸ್ಟ್ರೆ? ತುಂಬ ಆಗಿದೆ. ಎಲ್ಲ ರೀತಿ ಸ್ವಾರ್ಥ ನಿಮಿತ್ತ ಲೋಕದ ರೀತಿಯಲ್ಲಿ ನಮಗೆ ಈ ರೀತಿ ಅವಮಾನ, ನಿಂದೆ, ಒಂದು ಪೆಟ್ಟು ತಿನ್ನುವುದು ಈ ರೀತಿ ಇದ್ದರೂ ಆತ್ಮಿಕವಾಗಿ ನೆನೆಸುವಾಗ ಇವೆಲ್ಲವೂ ಸತ್ಯಕ್ಕಾಗಿ, ವಾಕ್ಯಕ್ಕಾಗಿ, ಕ್ರಿಸ್ತನಿಗಾಗಿ ಅಂಥೇಳಿ ಒಂದು ಸಮಾಧಾನ ನಮ್ಮಲ್ಲಿದೆ, ನೆಮ್ಮದಿದೆ. ಆದರೆ ಲೋಕದ ವಿಷಯದಲ್ಲಿ ನಾವು ನೋಡೋದಾದರೆ ಅದು ತುಂಬ ಒಂಥರ ನಮ್ಮನ್ನು ಅವಮಾನ ಮಾಡೋದು, ನಿಂದಿಸೋದು, ತಿರಸ್ಕಾರ ಮಾಡುವಂಥ ಪರಿಸ್ಥಿತಿಗಳು ತುಂಬ ಬಂದಿದೆ. ನಮ್ಮ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ರಕ್ಷಣೆ ಮುಂದೆ ಬರುವಾಗ ಅವನು ಮೊದಲು ಯಾವ ಪ್ರಾಬ್ಲಮಲ್ಲಿದ್ದ ಅಂತ ನೋಡೋದಿಲ್ಲ, ಆದರೆ ಯಾಕೆ ಹೀಗಾದ ಅಂತೇಳುವಂಥ ಒಂದು ವಿಷಯ ಜನರ ಮಧ್ಯದಲ್ಲಿ, ಕೊನೆಗೆ ಅದರಿಂದ ಬರುವಂಥ ವಿರೋಧಗಳು, ಅಡ್ಡಿಗಳು, ತುಂಬ ರೀತಿಯಾದಂಥ ಅವಮಾನಗಳು, ಸುಳ್ಳು ಕೇಸುಗಳನ್ನು ಅಪಪ್ರಚಾರ, ಓಕೆ, ಪೇಪರಲ್ಲಿ ಬರುವಂಥದ್ದು, ಆಮೇಲೆ ಎಲ್ಲ ಪೇಪರ್ ಕಟ್ಟಿಂಗ್ ನನ್ನ ಹತ್ರ ಇದೆ. ರಿಯಲ್ ಇನ್ಸಿಡೆನ್ಸ್ ನಡೆದದ್ದು ಬೇರೆ, ಅಲ್ಲಿ ಬಂದದ್ದು ಬೇರೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರುವಂಥ ಅವರಿಗೆ ಪ್ರೆಷರ್ ಹಾಕಿ ನಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸೋದು, ಎಲ್ಲದರ ಕಾಪಿಗಳು ಇದಕ್ಕೆ ಸಂಬಂಧಪಟ್ಟು. ಉದಾಹರಣೆಗೆ 2011 ನಮ್ಮ ಹಳೆ ಅಂಗಡಿಯಲ್ಲಿ ಏನು ಮಾಡಿದರು, DC ಲೆಟ್ರ್ ಕೊಟ್ಟು ಸಾರ್ವಜನಿಕ ಪಂಚಾಯತಿಯಿಂದ ಏನು ಹೇಳಿದ್ದಾರೆ ಅಂದರೆ, ನಮ್ಮ ವಿಷಯದಲ್ಲಿ ಇಲ್ಲಿ ಹೆಣ್ಣು ಮಕ್ಕಳ ಸೇಲ್ ಆಗುತ್ತೆ, ಅನೈತಿಕ ಕಾರ್ಯ ಆಗುತ್ತೆ, ಇಂಥ ಕಾರ್ಯಗಳೆಲ್ಲ ಇದೆಲ್ಲ ಮಾಡಿ ಅವರೇನು ಮಾಡಿದ್ದಾರೆ, DC ಕೊಟ್ಟು ಅದರ ಅಕ್ನಾಲೇಜ್ಮೆಂಟ್ ತಗೊಂಡು ಒಂದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅದರ ಒಂದು ಕಾಪಿ ನನಗೆ ತಂದು ಕೊಟ್ಟರು. ಅದು ಯಾವಾಗ ಮಾನ್ಪಾಡಿ ಬಂದಾಗ ಅವರು ಮೈನಾರಿಟಿ ಕಮಿಷನ್ನಿಂದ ಬಂದು ಅವರ ಮೂಲಕವಾಗಿ ನನಗೆ ಕೊಡ್ತಾಯಿದ್ರು. ಪಾಸ್ಟರ್ ಆಲ್ವಿನ್ ಕುಲಾಸ ಸಹ ಅವಾಗ ಇದ್ದರು. ಆವಾಗ ನಾನು ಇದೆಲ್ಲ ಕಂಡ ಮೇಲೆ ನಾನು ಸ್ವಲ್ಪ ಅದನ್ನು ಎದುರಿಸಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ಅದನ್ನು ನಾನು ನಿಂತೆ. ಅದರಿಂದಾಗಿ ಎಷ್ಟೋ ಚರ್ಚಿಗೆ ಅದರಿಂದ ಪ್ರಯೋಜನ ಆಯಿತು ಅಂತೇಳಿ ನಾನು ಎನ್ನಿಸ್ತೇನೆ. ಯಾಕಂದರೆ ನಾವು ಕ್ರಿಸ್ತನಲ್ಲಿ, ನಾನು ಹೇಳಿದ್ದೇನೆ ಅವ್ರಿಗೆ, ಕ್ರಿಸ್ತನಿಗಾಗಿ ಸಾಯೋದ್ರಲ್ಲಿ ನಾವು ಒಂದೇ ಹೆಜ್ಜೆನ ಹಿಂದೆ ಇಡಲ್ಲ, ಅದರ ವಿಷಯ ಯಾವ ಸಂಕೋಚ ಇಲ್ಲ. ಆದರೆ ಇದು ಒಂಥರ ಹೇಳಿತನದ ಒಂದು ಸೈತಾನನ ಕಾರ್ಯ, ಆದ್ದರಿಂದ ಇದನ್ನು ನಾವು ಹಾಗೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇದರಿಂದ ಆಗುವ ಪರಿಣಾಮಗಳು ಸುಮ್ಮನೆ ಅನಾವಶ್ಯವಾಗಿ ಸಮಾಧಾನ ಕೆಡಿಸುವಂಥ ಕಾರ್ಯ ಅಂತ ಹೇಳಿ, ಅದಕ್ಕೆ ಪ್ರತಿಯಾಗಿ ನಾವು ಅನೇಕ ವಿಷಯಗಳನ್ನು ಮುಂದೆ ಹೋಗ್ಬೇಕು. ಯಾಕಂದರೆ ಒಂದೊಂದು ನಾನು ಇನ್ಸಿಡೆನ್ಸ್ ಹೇಳಿದರೆ ಒಂದು 15-20 ನಿಮಿಷ, ಒಂದು 3-4 ಅವರ್ಸ್ ಬೇಕು ನನಗೆ ಅದನ್ನು ವಿವರಿಸೋದಾದ್ರೆ, ಅಷ್ಟು ಇದೆ. ಇಷ್ಟು ಪೇಪರ್ಸ್ ಇದೆ ನನ್ನ ಹತ್ರ. ನ್ಯೂಸ್ ಪೇಪರ್ ಐ ಜಿ ಆಫ್ ಮ್ಯಾಂಗ್ಳೂರ್ ಪೊಲೀಸ್ ಜನರಲಲ್ಲಿ ಇಷ್ಟು ಪೇಪರ್ ಇದೆ. ನಾನು ಅದರ ಅಕ್ನಾಲೇಜ್ಮೆಂಟ್ ಸೈನ್ಸ, ಕೌಂಟರ್ ಸೈನ್ಸ ತಗೊಂಡದ್ದು ನನ್ನ ಹತ್ರ ಇದೆ. ಯಾಕಂದರೆ ನಾಳೆ ಯಾರು ಇಲ್ಲ ಅಂತ ಹೇಳಬಾರ್ದು. ಯಾಕಂದರೆ ನಾವು ಇವತ್ತು ಸತ್ಯಕ್ಕೆ ಎಷ್ಟು ವಿರೋಧ ಇದೆ. ಇವತ್ತು ಸುಳ್ಳು, ಮೋಸ, ವಂಚನೆ ಅನ್ನುವಂಥದ್ದನ್ನು ಎಷ್ಟು ಜನರು ಅಂದರೆ ಯಾವ ಭಯ ಇಲ್ಲದೆ ಮಾಡ್ತಾರೆ. ಸತ್ಯಕ್ಕಾಗಿ ನಿಂತಾಗ ಎಷ್ಟು ಅವಮಾನ, ನಿಂದೆಗಳು. ಆದರೆ ಒಂದು ಎಲ್ಲ ಸುಳ್ಳುಗಳ ಮಧ್ಯದಲ್ಲಿ ದೇವರು ತಾನು ಜೀವಿಸ್ತೇನೆ ಅಥವಾ
ನಿಮ್ಮ ಬದುಕಲ್ಲಿ ಸತ್ಯಕ್ಕೋಸ್ಕರ ನಿಂತದಕ್ಕೆ ಜಯವನ್ನು ದೇವರು ಹೇಗೆ ಖಂಡಿತ ಜಯ ಕೊಡ್ತಾರೆ. ಅದ್ರದ್ದು ದೊಡ್ಡ ಸಾಕ್ಷಿ ಇದೆ. ನನಗೆ ಬೇಸರದ ವಿಷಯ ಏನಂದರೆ, ಲೋಕದಲ್ಲಿ ಏನು ನಡೀತದೆ, ಸ್ವಾರ್ಥೆಯಿಂದ ಏನು ವಿರೋಧ ಬರುತ್ತೆ, ಜನರು ಏನು ಮಾಡ್ತಾರೆ, ಯಾಕಂದ್ರೆ ಅವ್ರು ತಿಳಿಯೋದೇ ಮಾಡ್ತಾರೆ. ಈ ಸ್ವಾಮಿ ಹೇಳಿದಾಗೆ ನಾವು ಅದನ್ನು ನಾನು ಸೀರಿಯಸ್ ಕನ್ಸಿಡರ್ ಮಾಡಲ್ಲ. ಬಟ್ ನನಗೆ ಬೇಜಾರಾಗೋದು ಯಾವಾಗಂದರೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಸತ್ಯವನ್ನು ತಿಳಿದು ವಾಕ್ಯ ಗೊತ್ತಿದ್ದರೂ ಅದನ್ನು ಗೊತ್ತಿಲ್ಲದ ಹಾಗೆ ಅವಾಯ್ಡ್ ಮಾಡುವುದಾಗಲಿ, ಅಥವಾ ವಾಕ್ಯವನ್ನು ಸತ್ಯವನ್ನು ನಿರಾಕರಿಸುವುದಾಗಲಿ, ಹೇಳುವಂಥ ನಮ್ಮನ್ನೇ ತುಚ್ಛೀಕರಿಸುವುದಾಗಲಿ, ಈ ಲೋಕಕ್ಕೆ ಮೆಚ್ಚಿಸುವುದಕ್ಕಾಗಿ ಆತ್ಮಿಕ ಸತ್ಯಗಳನ್ನು ಅದನ್ನು ಮುಚ್ಚಿಡೋದಾಗಲಿ, ಈ ವಿಷಯ ನನಗೆ ಟಾಲರೇಟ್ ಮಾಡಲಿಕ್ಕೆ ಆಗಲ್ಲ. ಭಾಳ ಬೇಸರ ಆಗ್ತದೆ. ಯಾಕಂದರೆ ಈಗ ನನಗೆ ಯಾರಾದರೂ ವೈರಿಗಳು ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದರೆ ನಿಜವಾಗಿ ನಾನು ಹೃದಯ ತಳದಿಂದ ಯಾರನ್ನೂ ನಾನು ಇದು ಮಾಡಲ್ಲ, ಯಾವತ್ತೂ ಮಾಡಲ್ಲ. ಆದರೆ ವಾಕ್ಯ ಸತ್ಯವಾಕ್ಯ, ಈಗ ಒಬ್ಬ ದೇವರ ವಾಕ್ಯ ನಾವು ಹೋಲಿಸಿ ಹೇಳ್ತೇವೆ, ಲೋಕದವರಿಗೆ ನಾವು ಹೇಳುವುದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಆತ್ಮಿಕರಿಗೆ ಹೇಳುವಾಗ ನೀನು ವಾಕ್ಯದಲ್ಲಿರೋ ಪ್ರಕಾರ ನಡಿ ಅಂತ ಹೇಳಿದರೆ ಅವ್ರು ಒಪ್ಪದಿದ್ದರೆ ನಮ್ಮನ್ನೇ ಗೇಲಿ ಮಾಡುವಾಗ ಅದು ಬೇಸರ ಆಗುತ್ತೆ. ಆ ರೀತಿಯಾದಂಥ ನೋವುಗಳು ಬಿಟ್ಟರೆ ಬೇರೆ ಏನು ಇದಿಲ್ಲ. ಮತ್ತು ಸುವಾರ್ತೆ ಅಥವಾ ಪ್ರಾರ್ಥನೆ ಹಿಂಸೆಯ ಮೂಲಕವಾಗಿ ಹತ್ತಿಕ್ಕಲು ಪ್ರಯತ್ನಿಸಿದ್ರೆ ಅದು ವ್ಯರ್ಥ ಅಂತ ನೀವು ಹೇಳ್ತೀರಿ? ಖಂಡಿತ ವ್ಯರ್ಥ. ಯಾಕಂದ್ರೆ ಅವರು ಎಷ್ಟು ಹೊಡೆದ್ರು ಕೊಂದ್ರು ನಮಗೆ ಕೊಟ್ಟಂತ ಭಾರವನ್ನು ತೆಗಿಲಿಕ್ಕೆ ಆಗುದಿಲ್ಲ. ಯಾವತ್ತು ಈಗ ಅದು ಸುತ್ತಮುತ್ತಲಿರೋರಿಗೆ ಗೊತ್ತಿದೆ, ಮತ್ತೆ ಇದು ವ್ಯರ್ಥ ಎಂಬುದು. ಯಾಕಂದ್ರೆ ದೇವರು ನಮ್ಮ ಸಂಗಡ ಇರೋದು, ದೇವರ ಕಾರ್ಯವನ್ನು ದೇವರು ನೋಡ್ಕೊಳ್ತಾರೆ, ದೇವರು ನಡೆಸ್ತಾರೆ. ಯಾಕಂದರೆ ಎಷ್ಟು ಆರ್ಗ್ಯುಮೆಂಟ್ ಆಯಿತು ಇದರ ವಿಷಯದಲ್ಲಿ, ಏನೆಲ್ಲ ಇದು ಬಂತು, ಪೊಲೀಸ್ ಡಿಪಾರ್ಟ್ಮೆಂಟ್ ಬಂತು, ಬೇರೆ ಎಲ್ಲ ಬಂತು, ಪಂಚಾಯತ್ ಬಂತು, ಎಲ್ಲ ಬಂತು, ಎಲ್ಲವನ್ನು ನಮ್ಮ ಇದು ಹತ್ತಿಕ್ಕಲೇ ನೋಡಿ. ನಾನು ಯಾವುದಕ್ಕೂ ಒಂದು ಗುಂಪಿನಷ್ಟು ಅದಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ನಾವು ಸತ್ಯಕ್ಕಾಗಿ ಇದ್ದೇವೆ, ನಾವು ಸತ್ಯವನ್ನು ಸಾರ್ತೇವೆ. ಹಾಗಾಗಿ ಈ ವಿರೋಧಗಳು ಯಾವತ್ತೂ ನಮಗೆ ಸ್ವಾರ್ಥಿಗೆ ಅಡ್ಡಿ ಆಗಲ್ಲ. ಬರ್ತದೆ, ಆದರೆ ನಾವು ಜಯಿಸಿ ನಿಲ್ಲಬೇಕಷ್ಟೆ. ಹೌದು ಪಾಸ್ಟರ್, ಭಾಳ ಸಂತೋಷ. ಈ ಸುದೀರ್ಘವಾದ ಸೇವೆಯಲ್ಲಿ ಆ ಧೈರ್ಯದಲ್ಲಿ ನಿಲ್ಲಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕೋಸ್ಕರ. ಪಾಸ್ಟರ್ಗೆ ಮದುವೆ ಆಗಿದೆ? ಹಾಂ ಹೌದು, 94ರಲ್ಲಿ ಮದುವೆ ಆಗಿದೆ. ಹಳೆಂಗಡಿಯವರೇ, ಅವರು ಚಾರ್ಲಿ ಕರ್ಕಡ ಅಂತೇಳಿ ಅವ್ರ ಚರ್ಚಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಸ್ಟಾರ್ಟಿಂಗ್ ಮೆಂಬರೇ. ಅವರು ನನ್ನ ಪ್ರಕಾರ ದೇವರ ಸೇವೆಯಲ್ಲಿ ಬಹಳವಾಗಿ ತುಂಬ ಆಸಕ್ತಿಯಲ್ಲಿದ್ದಾರೆ. ಅವರ ಫ್ಯಾಮಿಲಿಯಿಂದನೇ ಒಂದು ಮತ್ತು ಅವರ ಬ್ರದರ್ ಅವರೆಲ್ಲ ಒಟ್ಟಾಗಿ ಸೇರಿ ಆರಾಧನೆ ಪ್ರಾರ್ಥನೆ. ನನ್ನ ಹಳೆಂಗಡಿ ಬರುವಾಗಲೇ ವುಮನ್ ಪಾಸ್ಟ್ರು ಇಲ್ಲಿರೋ ಪಾಸ್ಟ್ರಿಗೆ ಹೇಳಿದ್ರಂತೆ, ಈಗ ಬರುವ ಸೇವಕರಿಗೆ ಮದುವೆ ಆಗಲಿಲ್ಲ, ಹಾಗಾಗಿ ಏನಾದರೂ ಒಂದು ಹುಡುಗಿದ್ದು ಏನಾದರೂ ಒಂದು ಇದ್ದರೆ ಹೇಳಿ ಅಂತ. ಅವಾಗ ಏನು ಮಾಡಿದ್ದಾರೆ ಅವರು, ಈಗ ನಮ್ಮ ಮಿಸ್ಸಸ್ ಮದುವೆ ಆಗಿದೆ, ಅವರನ್ನು ತೋರಿಸಿದ್ದಾರೆ, ಈಗ ಒಂದು ಹುಡುಗಿ ಇದ್ದಾಳೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಹಾಗೆ ಅದು ನನ್ನ ಹತ್ರ ಏನು ಹೇಳಿಲ್ಲ ಅವರು, ಬಟ್ ಆ ಟೈಮ್ ಬಂದಾಗ ಕಾರ್ಯ ನಡಿ. ಇಲ್ಲಿ ಹಳೆಂಗಡಿಯವರೇ. ಎಷ್ಟು ಮಂದಿ ಮಕ್ಕಳು? 2 ಮಕ್ಕಳು. ಮಗಳು ಫೈನಲ್ ಇಯರ್ BCom ಮಾಡ್ತಿದ್ದಾಳೆ, ಮಗ ಸೆಕೆಂಡ್ PU ಮಾಡ್ತಿದ್ದಾಳೆ. ಹೌದು. ಸೊ ನಿಮಗೆ ಹೇಗೆ ಅನಿಸ್ತದೆ ಕ್ರಿಸ್ತಿಯ ಸುವಾರ್ತೆ ಜೀವಿತ? ಸುವಾರ್ತಿಕನಾಗಿ ನಿಮಗೆ ಹೇಗೆ ಅನಿಸ್ತದೆ? ಸುವಾರ್ತಿಕನಾಗಿ ನಾನು ಸಂಪೂರ್ಣ ತೃಪ್ತಿಯುಳ್ಳವನಾಗಿದ್ದೇನೆ. ನನ್ನ ಕಾಲಿಂಗ್, ನನ್ನ ಕರೆಯುವಿಕೆ ದೇವರಿಂದ ಬಂದದ್ದು. ನಾನು ಸಂತೋಷವುಳ್ಳವನಾಗಿದ್ದೇನೆ. ಒಂದು ನಮಗೆ ಏನಾದರೂ ನಾವು ನೆನೆಸಿದ್ದು ಆಗಲ್ಲ ಅನ್ನುವಂಥ ಒಂದು, ಕೆಲವೊಮ್ಮೆ ಈಗ ಮಕ್ಕಳಿಗೆ ಬುದ್ಧಿ ಹೇಳುವಾಗ ಇಷ್ಟು ಸರ್ತಿ ಹೇಳ್ತೀನಿ ಅವನು ಪಾಲಿಸಲ್ಲ ಅಂತ ಕೆಲವು ತಂದೆ ತಾಯಿಗಳು ಹೇಳ್ಕೊಳ್ತಾರಲ್ಲ, ಒಂದು ಒಳಗಿನಿಂದ ಪಿತೃ ಇದು ಇರ್ತದಂತಲ್ಲ, ಹಾಗೆ ಆ ರೀತಿಯಾಗಿ ಒಂದು ಭಾರ ಬಿಟ್ಟರೆ ಮತ್ತೆ ನಮಗೆ ಬೇರೆ ಎಷ್ಟೋ ರಾತ್ರಿಗಳು ಕೆಲವೊಮ್ಮೆ ನಮಗೆ ನಿದ್ರೆ ಬರೋದಿಲ್ಲ. ಯಾಕಂದ್ರೆ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಅಲ್ಲ, ನಮ್ಮ ಹೆಂಡತಿ ಮಕ್ಕಳು ಕುಟುಂಬಕ್ಕಲ್ವೇ ಅಲ್ಲ, ನಮ್ಮ ವೈಯಕ್ತಿಕ ವಿಷಯಕ್ಕಲ್ಲ, ನಮಗೆ ಅವ್ರಿಗೆ ಒಂದು ಒಳ್ಳೆಯದಾದರೆ, ಅವರೊಂದು ಒಳ್ಳೆಯ ಕರ್ತನಲ್ಲಿ ಬೆಳೆದರೆ, ಅವರು ಕರ್ತನಿಗಾಗಿ ಜೀವಿಸಿದರೆ, ಈ ರೀತಿಯಾದಂಥ ಸೇವೆ ಭಾರ. ಪಾಸ್ಟರ್, ಹಾಗಾದರೆ ನೀವು ಹೇಳೋದು ನಿಮ್ಮ ಎಲ್ಲ ಇಷ್ಟು ವರ್ಷಗಳ ಸ್ವಾರ್ಥಿಕ ಸೇವೆ ನಿಮಗೆ ತೃಪ್ತಿ ತಂದಿದೆ? ಖಂಡಿತ ತಂದಿದೆ, ತೃಪ್ತಿ ತಂದಿದೆ. ಯಾಕಂದರೆ ದೇವರು ಕರೆದ ಮೇಲೆ, ದೇವರ ಸೇವೆ ಕರೆದ ಮೇಲೆ, ದೇವರ ಚಿತ್ತ ಇಲ್ಲದೆ ಏನೂ ನಡೆಯಲ್ಲ ಅಂತೇಳಿ ನಾನು ನಂಬಿದ್ದೇನೆ. ಯಾಕಂದರೆ ಈ ಲೋಕದ ತಂದೆ ತಾಯಿಗಾದರೂ ಸ್ವಲ್ಪ ಆಚೀಚೆ ಆಗ್ಬೋದು, ತಿಳಿಯದೆ ಏನಾದರೂ ಮಕ್ಕಳ ಜೀವಿತದಲ್ಲಿ ಆಗ್ಬೋದು. ಬಟ್ ದೇವರ ಸೇವೆ ಕರೆದ್ರೆ ಜೀವನದಲ್ಲಿ ಯಾವುದು ಸಹ
ಆತನ ಚಿತ್ತ ಇಲ್ಲದೆ ನಡೆಯುವುದಿಲ್ಲ ಅಂತೇಳಿ ದೃಢವಾಗಿ ನಂಬಿದ್ದೇನೆ. ಕೆಲವೊಮ್ಮೆ ನಮಗೆ ಮನಸ್ಸಿಗೆ ಮಾನಸಿಕ ಯೋಚನೆ ಬರುತ್ತೆ, ಯಾಕಂದ್ರೆ ನಾವು ದೇವದೂತ ಅಲ್ಲ, ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬೇಜಾರಾಗುತ್ತೆ, ಇದೆಲ್ಲ ಆಗುತ್ತೆ. ಬಟ್ ಓವರ್ ಆಲ್ ನಾವು ನಿಜವಾಗಿ ದೇವರ ಅಪ್ಪಣೆ ಇಲ್ಲದೆ ಯಾವುದು ನಡೆಯಲ್ಲ. ಎಲ್ಲವೂ ದೇವರ ಚಿತ್ತಾನುಸಾರ ಕರೆದವರಿಗೆ ಎಲ್ಲ ಒಳ್ಳೆಯದಕ್ಕಾಗಿ ಆಗ್ತದೆ ಅಂತ ರೋಮ 8ರಲ್ಲಿ ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ದೇವರು ನಡೆಸ್ತಾನೆ ಅಂತೇಳಿ ನಾನು ನಂಬಿದ್ದೇನೆ. ಪಾಸ್ಟರ್, ಇನ್ನು ನಿಮ್ಮ ಮುಂದಿನ ಸೇವೆಯ ಗುರಿ ಏನು ಮಾಡಲಿಕ್ಕೆ ಏನು? ಸೇವೆಯಲ್ಲಿ ತುಂಬ ನಮಗೆ ಪ್ರಾರ್ಥನೆ ವಿಷಯಗಳಿದೆ. ಅಂದರೆ ಈಗ ಇರುವಂಥ ಸ್ಥಳದಲ್ಲಿ ನಮಗೆ ಕೂತ್ಕೊಂಡು ಆರಾಧನೆ ಮಾಡುವಂಥ ಒಂದು ಇದಿಲ್ಲ, ಅದಕ್ಕಾಗಿ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಈಗಿರುವಂಥ ಬಿಲ್ಡಿಂಗನ್ನೆಲ್ಲ ಇದು ಮಾಡಿ ಒಂದು ಹೊಸತು ಕಟ್ಟಬೇಕೆಂಬಂಥ ವಿಷಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಇಟ್ಟಿದ್ದೇವೆ. ದೇವರು ನಿಮಗೆ ಸಂಪೂರ್ಣವಾಗಿ ಸಭಾ ಸೇವೆಯನ್ನೇ ಸೇವೆ ನಾನು ಯಾವುದು ಸಹ ಎಲ್ಲಿಯವರೆಗೆ ನಾನು ನಮ್ಮ ವಿಶ್ವಾಸಿಗಳಿಗೂ ನಾನು ಹೇಳಿಕೊಡ್ತೇನೆ ಅಂದರೆ ಅನ್ಯಾಯದ ₹1 ನಮ್ಮ ಮನೆಯಲ್ಲಿ ಇರಬಾರ್ದು. ಈಗ ಕೆಲವೊಮ್ಮೆ ಸ್ಕೀಮ್ ಮಾಡಿ ಇನ್ನೊಬ್ಬರಿಗೆ ಇದು ಕೊಡಿ, ಕಮಿಷನ್ ಕೊಟ್ಟು ಇದೆಲ್ಲ, ಇದು ಸಹ ನಮ್ಮ ಮನೆಯಲ್ಲಿ ಇರಬಾರ್ದು. ನಿಮಗೆ ಕಷ್ಟ ಇದೆಯಾ, ದೇವರನ್ನು ಬೇಡಿ. ಕಷ್ಟ ಇದ್ದವರು ಅವರು ದರಿದ್ರರಲ್ಲ, ಅವರಿಗೆ ಬೆಸ್ಟ್ ಆಪರ್ಚುನಿಟಿ ಇದೆ, ನೀವು ದೇವರಿಂದ ಹೊಂದಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ₹2 ಇರಲಿ, ₹10 ಇರಲಿ, ಅದನ್ನು ದೇವರು ಆಶೀರ್ವಿಸಿದರೆ ನಿಮ್ಮ ತಲೆಮಾರಿನವರೆಗೂ ದೇವರ ಆಶೀರ್ವಾದ ಬರುತ್ತೆ. ಹಾಗಾಗಿ ನೀವು ಅದನ್ನೇ ನೋಡಿ ಅನ್ನುವಂಥ ರೀತಿಯಲ್ಲೇ ನಾನು ಸಭೆಯಲ್ಲಿ ವಿಶ್ವಾಸಿಗಳಿಗೆ ಬೋಧಿಸಿ ಅದನ್ನೇ ನಾನು ಮುಂದೆ ಸಹ ಫ್ಯೂಚರ್ ಸೇವೆಯಲ್ಲಿ ನಾನು ಬಯಸ್ತೇನೆ. ಪಾಸ್ಟರ್, ಇಷ್ಟೊತ್ತು ನಿಮ್ಮೊಟ್ಟಿಗೆ ಅನೇಕ ವಿಷಯಗಳನ್ನು ನಾವು ಮಾತಾಡಿದೆವು. ದೇವರ ಸೇವೆ ಬಗ್ಗೆ, ನಿಮ್ಮ ಸುದೀರ್ಘವಾಗಿ ಬಾಲ್ಯ ಪ್ರಾಯದಿಂದಲೇ ದೇವರು ನಿಮ್ಮನ್ನು ಆರಿಸಿಕೊಂಡದ್ದು, ಮತ್ತು ಈಗಾಗಲೇ ಸುವಾರ್ತೆ ಸೇವೆಯಲ್ಲಿ ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಿದ್ದಾನೆ. ಆತನಿಗೆ ಈಗಾಗ ನಮಗಂತೂ ಎಲ್ಲರಿಗೂ ಚೆನ್ನಾಗಿ ತಿಳಿದಿದ್ದು ದೇವರಿಗೋಸ್ಕರ ನೀವು ನಿಂತದ್ದು ಮಾತ್ರವಲ್ಲದೆ ಸುವಾರ್ತೆ ಸೇವೆಗೋಸ್ಕರ ದೇವರು ನೀನು ಉಪಯೋಗಿಸಿಕೊಂಡದ್ದು, ಇದೆಲ್ಲ ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದ ವಿಷಯವೇ. ಆದರೂ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ನಿಮ್ಮ ಜೀವಿತದ ಪ್ರತಿಯೊಂದು ಅನೇಕ ಘಟ್ಟಗಳನ್ನು ನೀವು ಹೇಳಲಿಕ್ಕೆ ಸಮಯ ಮಾಡಿಕೊಂಡು ನಮ್ಮ ಮಧ್ಯದಲ್ಲಿ ಬಂದದಕ್ಕೋಸ್ಕರ ತುಂಬ ಧನ್ಯವಾದಗಳು ಪಾಸ್ಟರ್ಗೆ. ನಾವಿಷ್ಟು ಹೊತ್ತು ಪಾಸ್ಟರ್ ಪ್ರಸನ್ನರವರೊಂದಿಗೆ ನಾವು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಮಾತಾಡ್ತಿದ್ದೆವು. ದೇವರು ಅವರ ಜೀವಿತಗಳಲ್ಲಿ ಮಾಡಿದಂಥ ಅದ್ಭುತಗಳು ಮಾತ್ರವಲ್ಲದೆ ಇವತ್ತಿನ ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಬೇಕಾದ ಇನ್ನೊಂದು ಸಂಗತಿ ಏನೆಂದರೆ, ದೇವರು ಬಾಲ್ಯ ಪ್ರಾಯದಲ್ಲಿ ನಮ್ಮ ಮಕ್ಕಳನ್ನು ಆರಿಸಿಕೊಳ್ಳುವುದಾದರೆ ಬಾಲ್ಯ ಪ್ರಾಯದಿಂದಲೇ ಹಿರಿಯರಾಗುವವರೆಗೆ ಆತನು ತನ್ನ ಮಾರ್ಗದಲ್ಲಿ ತನ್ನ ಮಕ್ಕಳನ್ನು ನಡೆಸಲು ಶಕ್ತನಾಗಿದ್ದಾನೆಂಬುದಾಗಿ ಇವತ್ತಿನ ಸಂದೇಶ. ಏನೆಂದರೆ, ಬಾಲ್ಯ ಪ್ರಾಯದಿಂದ ದೇವರು ನಮ್ಮ ಮಕ್ಕಳನ್ನು ಬಾಲ್ಯ ಪ್ರಾಯದಲ್ಲೇ ಕರೆದಿರುವುದು ಸತ್ಯವಾಗಿರುವುದಾದರೆ ಅವರು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ತನ್ನ ಜೀವಿತಾವಧಿಯಲ್ಲಿ ದೇವರ ಸೇವೆ ಮಾಡಿಕೊಂಡು ಹಿರಿಯರಾಗುವವರೆಗೆ ಆತನು ನಡೆಸ್ತಾನೆಂಬುದನ್ನು. ಯಾಕಂದರೆ ಅನೇಕ ಸಲ ನಮ್ಮಲ್ಲಿ ಒಂದು ತಪ್ಪಾದ ಅರಿವಿದೆ. ಏನೆಂದರೆ, ಒಬ್ಬ ವ್ಯಕ್ತಿಯು ಬೆಳೆದಾದ ನಂತರ ಅವನು ಪಾಪದಲ್ಲಿ ಬಿದ್ದು ಇನ್ನೇನೋ ಅಹಿತಕರವಾದ ಕೆಟ್ಟ ಕಾರ್ಯಗಳನ್ನು ಮಾಡಿ ನಂತರ ದೇವರ ಸೇವೆಗೆ ಅಥವಾ ನಂತರ ಪ್ರಾರ್ಥನೆ ಕಡೆಗೆ ಬರಬೇಕು ಅಥವಾ ಬರ್ತಾರೆ ಎನ್ನುವಂಥ ಆಲೋಚನೆಗಳಿದೆ. ಆದರೆ ಈ ದಿವಸದ ಸ್ವಾರ್ಥಿಕ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡುವ ಸಾಕ್ಷಿ ಏನೆಂದರೆ, ದೇವರೊಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡರೆ ಆತನು ತನ್ನ ಕರೆದಂಥ ಆ ಮಕ್ಕಳನ್ನು ಅವರ ಜೀವಿತಾವಧಿಯಲ್ಲೆಲ್ಲ ಕಾಪಾಡಿಕೊಂಡು ಬರುತ್ತಾನೆ ಎನ್ನುವಂಥದ್ದು. ಇಷ್ಟು ಹೊತ್ತು ನೀವು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವುದಕ್ಕಾಗಿ ನಾವು ಭಾಳ ಸಂತೋಷಿಸ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮೊಂದಿಗಿರಲಿ. ಶುಭ ವಂದನೆಗಳು.